ನಿನ್ ಜೊತೆ ಬದುಕಲು ನನಗಾಸೆ. ನನ್ನ ಕಣ್ಣ ಕಂಬನಿ ಅನ್ನೋ ಪ್ರೀತಿ ಬನಿ ನಿನಗೆ ಕಾಣಿಸದೆ ತಗಿ. ಸ್ನೇಹಿತನೇ ನಿನ್ನೊಡನೆ ಬಾಳಲು ನನಗಾಸೆ. ಜೀವಕ್ಕೂ ಮಿಗಿಲು ನಿನ್ನಯ ಹೆಗಲು ಒರಗಿಸಿಕೋ ಗೆಳೆಯ. ಬೇಕೆ ನಗವಳು ಹೇಳಲು ತಿಗಿಲು ನಲುಗಿದೆ ಈ ಹೃದಯ. ಕಾಮನ ಬಿಲ್ಲಿನ ಆಸೆಯ ತ್ಯಜಿಸು ಕಾದಿಹಳಿ ಶಬರಿ. ಪ್ರೀತಿಯ ಕೂಸನು ಬೆಳೆಸುವ ಬದಲು ಕೊಲ್ಲುವುದೇನು ಸರಿ. ಸ್ನೇಹಿತನೇ ನಿನ್ನೊಡನೆ ಬಾಳಲು ನನಗಾಸೆ. ಸ್ನೇಹಿತೆಯೇ ನಿನ್ ಜೊತೆ ಬದುಕಲು ನನಗಾಸೆ. ಹೃದಯದಲ್ಲೊಂದು ಸಣ್ಣ ಸ್ಥಳ ನನಗೆ ಕೊಡೋ ಗೆಳೆಯ. ಗೊಂದಲಕ್ಕಿಂದು ಪೂರ್ಣ ವಿರಾಮ ಹಾಕಿಬಿಡೆ ಗೆಳತಿ. ಬಾಡದೆ ಅರಳಲು ಪ್ರೀತಿ ಗುಲಾಬಿ ಆಸರೆಯಾಗುವೆಯ. ಸಾಯದೆ ಉಳಿಯಲು ಪ್ರೀತಿ ಗುಲಾಮ ಕಾರಣವಾಗುವೆಯ. यीशु आने वाला है, आने वाला है, यीशु आने वाला है. मुझको बचाने वाला, तुझको बचाने वाला, मुझको बचाने वाला, तुझको बचाने वाला, सबको बचाने वाला अब आने वाला है, आने वाला है, यीशु आने वाला है, आने वाला है, यीशु आने वाला है. ಮನುಷ್ಯನು
ಆಗಿರುವುದು ಒಳ್ಳೆಯದಾಗಿ ಆದಿ ಕಾಲದಲ್ಲಿಯೇ ಆತನಿಗೆ ಸರಿ ಬೀಳುವ ಸಂತಾನವನ್ನು ಮಾಡಿ ಮನುಷ್ಯ ಸಂತಾನವನ್ನು ಆಶೀರ್ವದಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಪುನೀತ್ ಮತ್ತು ಸುಧಾ ಇಬ್ಬರು ಯೌವನಸ್ಥ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ಮತ್ತು ದೇವಜನರ ಸನ್ನಿಧಿಯಲ್ಲಿ ಪರಿಶುದ್ಧ ವಿಮಾನದಲ್ಲಿ ಅವರು ಭಾಗವಹಿಸುವ ಎಲ್ಲ ಕಾರ್ಯಕ್ರಮಗಳನ್ನು ನಿನ್ನಗೆ ಇರಿಸಿಕೊಳ್ಳುತ್ತೇವೆ. ದೇವರ ವಾಕ್ಯಗಳು ಮದುವೆ ಸಮಾರಂಭಗಳು ಸಂಗೀತ ಸ್ತುತಿಗೀತ ಹಾಡುವಂಥವರು ಬಂದಂಥ ಎಲ್ಲರನ್ನ ನಿನ್ನ ಸಂಪರ್ಕದಲ್ಲಿ ನಾವು ನೆಲೆಸಿ ಅವರನ್ನು ನಿನ್ನೆ ಕಲ್ಪಿಸಿಕೊಂಡು ಈ ಕಾರಣದಿಂದ ನಿನಗೆ ಮಹಿಮೆಯಾಗಲಿ ಮತ್ತು ಇವರು ಮಕ್ಕಳು ಹುಡುಗಿಯ ವಿಮಾನದಲ್ಲಿ ನಿನ್ನ ಚಿತ್ರಾನುಸಾರ ಒಂದಾದ ಅನುಗ್ರಹಿಸಿ ಕರ್ತನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಸ್ತುತಿಗಳನ್ನು ಆಶೀರ್ವಾದವನ್ನು ಮಾಡುತ್ತೇವೆ. ಶ್ರೇಷ್ಠ ನಾಮದಲ್ಲಿ ಹಾಗೂ ಎರಡು ಕುಟುಂಬದ ವರ ಹಾಗೂ ಅವರ ಕುಟುಂಬದಿಂದ ಎಲ್ಲರಿಗೂ ಸ್ವಾಗತಿಸಲಾಗಿದ್ದೇನೆ. ವೇದಿಕೆ ಮೇಲೆ ಬರುವಂಥ ಎಲ್ಲ ದೇವದಾಸರು ಸಹೋದರರು ಎಲ್ಲರಿಗೂ ಕರ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸಲಾಗಿದ್ದೇನೆ. ಈ ಸಮಯದಲ್ಲಿ ವರನ ಪ್ರವೇಶ ಹಾಗಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸಹೋದರ ಸೈಲೆನ್ಸ್ ಅವರು ಅವರ ಕುಟುಂಬದವರು ಅವರ ಮಗ ಪುನೀತ್ ಅವರು ಈ ಸಮಯದಲ್ಲಿ You are
ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಿವಾಹ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿದೆ. ಆರಂಭದ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ನಿಶಬ್ದರಾಗಿರುವ ಸಮಯದಲ್ಲಿ ನಮ್ಮ ಮೊಬೈಲ್ ಫೋನ್ಗಳನ್ನು ದಯಮಾಡಿ ಅದನ್ನು ನಿಶಬ್ದ ಮಾಡುವುದಾದರೆ ತುಂಬ ಒಳ್ಳೆಯದು. ವಿನಂತಿ, ಯಾರು ಮಾತಾಡಬೇಡಿ, ನಿಶಬ್ದರಾಗಿರಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ನಾವು ಈಗಾಗಲೇ ಆಹ್ವಾನಿಸಿದ ಹಿರಿಯರು ರಾಜಗೋಪಾಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೂ ಸೋದರ GR ರಾಜಗೋಪಾಲ್ ಅವರು ರಾಮನಾಥಪುರದ ಸಭೆಯ ಹಿರಿಯರಾಗಿದ್ದಾರೆ. ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೂ ಹಾಸನ ಸಭೆಯ ಹಿರಿಯರು ಸೋದರ ಸೈಲರ್ ನಾವೆಲ್ಲ ಭಕ್ತರಾಗಿದ್ದು
ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡನಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರಶಿಷ್ಟಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಂಡನು. ಅದನ್ನು ಕಳಂಕ, ಸುಟ್ಟು ಮುಂತಾದದೊಂದು ಇಲ್ಲದ ಕಲಿಕೆಯೋ ಎಂದಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದೂ ಆಗಿರುವ ಸಭೆಯನ್ನಾಗಿ ತನ್ನ ಎದುರಿಗೆ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವನಾಗಿದ್ದಾನೆ. ಯಾರು ಎಂದೂ ಶರೀರವನ್ನು ಹಣೆ ಮಾಡಿಲ್ಲ. ಎಲ್ಲರೂ ನಮ್ಮ ಶರೀರಗಳನ್ನು ರಕ್ಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾರಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬಂದರೆ ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾಗಿದ್ದೇನೆ. ಇದುವರೆಗೆ ಯುಕ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದರಲ್ಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಅದನ್ನು ಉದ್ದೇಶಿಸುವಂತವಾಗಿ ನಾನು ದೇವಸ್ಥಾನದ ಅವರನ್ನು ತಿಳಿಸಿಕೊಳ್ತೇನೆ. ಅವರು ಪ್ರಾರ್ಥನೆ ಮಾಡಬೇಕು. ದೇವರ ಸಹಾಯಕ್ಕಾಗಿ ನೀವು ಪ್ರಾರ್ಥಿಸಬೇಕು. ತಂದೆಯಾದ ದೇವರೇ, ಮಹೋನ್ನತನೇ, ನಿನ್ನ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಮಹಾದೇವರು ಜೀವಸ್ವರೂಪನಾದ ಕರ್ತನಾಗಿರುವುದಕ್ಕಾಗಿ ನಾವು ವಂದನಾದೇವೆ ಸ್ತೋತ್ರಿಸುತ್ತೇವೆ. ನನ್ನ ರಕ್ಷಕನಾದ ದೇವರೇ, ಈ ಒಂದು ದಿವಸದಲ್ಲಿ ಅನುಗ್ರಹಿಸಲ್ಪಟ್ಟಂತಹ ದಿವಸ ಸ್ವಾಮಿ ಹಿರಿಯ ಮಕ್ಕಳ ವಿವಾಹಕ್ಕಾಗಿ ರಕ್ಷಣೆ ನಮ್ಮ ದೇವರೇ ನಿನ್ನ ಸನ್ನಿಧಿಯಲ್ಲಿ ಸೇರಿಕೊಂಡಿರುವಾಗ ಹಿರಿಯ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ಇರುವಾಗ ದೇವರೇ ನಾವು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ದೇವರ ಎಲ್ಲ ರಕ್ಷಣೆಗಾಗಿ ಸಭೆಗಾಗಿ ದೇವರ ಸೇವಕರಿಗಾಗಿ ಕೈಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರತ್ಯೇಕವಾಗಿ ದೇವರೇ ಎರಡು ಕುಟುಂಬಗಳಿಗೂ ನಿನ್ನ ಸನ್ನಿಧಿಯಲ್ಲಿ ರಕ್ಷಣೆಯಾಗುತ್ತಿರುವಾಗ ಪವಿತ್ರನಾದ ದೇವರೇ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿ ನಾವು ಹೇಳುತ್ತೇವೆ. ಪ್ರತ್ಯೇಕವಾಗಿ ವಾಕ್ಯವಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ, ಪ್ರತ್ಯೇಕವಾಗಿ ಸಮಯದಲ್ಲಿ ನಿನ್ನ ಸಂದೇಶವನ್ನು ಕೊಡುವುದಕ್ಕಾಗಿ ಈ ದಾಸರನ್ನು ದೇವರಿಗೆ ಕಂಡಂತೆ ನಿನಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಕುಟುಂಬಕ್ಕೆ ಬೇಕಾದಂಥ ಆ ಕಟ್ಟದ ವಿವಾಹಕ್ಕಾಗಿ ವಿವಾಹ ಜೀವಿತಕ್ಕೆ ಪ್ರವೇಶಿಸುವ ಮಕ್ಕಳಿಗಾಗಿ ಮತ್ತು ಎಲ್ಲರಿಗಾಗಿ ಪವಿತ್ರನಾದ ದೇವರೇ ನಿನ್ನ ಪರಲೋಕದ ಆಲೋಚನೆಗಳನ್ನು ನೀನು ದಯಪಾಲಿಸಿ ದೇವರೇ ಈ ಯುಗದಲ್ಲಿ ಕರ್ತನೆ ಕುಟುಂಬ ಜೀವಿತಗಳು ನಿಮಗೆ ಮಹಿಮೆ ತರುವಂಥ ಯೋಗ್ಯವಾದ ಕುಟುಂಬಗಳಾಗಿ ಸಾಕ್ಷಿಗಳಾಗಿ ಪ್ರಕಾಶಿಸುವುದಕ್ಕೆ ಬೇಕಾದಂಥ ಪವಿತ್ರ ಸಂದೇಶವನ್ನು ದೇವರೇ ನಿನ್ನ ಆಸನವನ್ನು ದಯಪಾಲಿಸುವುದಾಗಿ ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ನಿನ್ನ ಸನ್ನಿಧಿಯಲ್ಲಿ ದೇವರೇ ಏಕಾಗ್ರತೆಯನ್ನು ಇಟ್ಟುಕೊಂಡು ನಿನ್ನ ವಚನವನ್ನು ಕೇಳುವುದಕ್ಕೆ ನಿನ್ನ ಸ್ವರವನ್ನು ಕೇಳುವುದಕ್ಕೆ ನಮ್ಮ ಮನವನ್ನು ಸಿದ್ಧ ಮಾಡುವುದು. ಪ್ರತ್ಯೇಕವಾಗಿ ವಿವಾಹ ಜೀವಿತಕ್ಕೆ ಪ್ರವೇಶಿಸುವ ಮಕ್ಕಳನ್ನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸುತ್ತೇವೆ. ಸ್ವಾಮಿ ಕರುಣಿಸುವ ಮಹಿಮೆಗಾಗಿ ಎಲ್ಲ ಗಣ ಮಹತ್ವ ನಮ್ಮ ರಕ್ಷಕನಾದ ಯೇಸು ಕರ್ತನ ಪಾದಗಳಿಗೆ ಅರ್ಪಿಸಿ ಪ್ರಾರ್ಥಿಸಿ ಹೇಳಿದ್ದೇವೆ. ವಿನಂತಿಸಿಕೊಳ್ತಾ ಇದ್ದೇನೆ. ದೇವರು ಮಾತ್ರ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಇದರಿಂದ ಪ್ರಾಮುಖ್ಯ ವ್ಯಕ್ತಿಗಳಾಗಿರುವಂತಹ ಸುನೀಲ್ ಮತ್ತು ಕುಶಲ ಈಗಾಗಲೇ ವೇದಿಯಲ್ಲಿದ್ದಾರೆ. ವೇದಿಯಲ್ಲಿರುವಂತಹ ದೇವರ ಸೇವಕರು, ಕರ್ತನ ಪ್ರಿಯ ಸಹೋದರ ಸಹೋದರಿಯರು ಮಿತ್ರರು, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳನ್ನು ನಾನು ತಿಳಿಸಿಕೊಳ್ಳುವುದಾಗಿದ್ದೇನೆ. ನನ್ನ ಜೊತೆ ಸೇವಕರಾಗಿರುವಂತಹ ಸಹೋದರ ಸೈಲಸ್ ಅವರ ಮಗ ಪುನೀತ್
ಅವನಿಗೋಸ್ಕರ ಸಿದ್ಧಾಂತವಾಗಿರುವಂತಹ ವಧು ವಸುಧ. ಈ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ವೈಯಕ್ತಿಕವಾಗಿ ಬಹಳ ಸಂತೋಷವಾಗಿದ್ದೇನೆ. ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ನಾವು ಲೋಕದಲ್ಲಿ ಕಾಣುವ ಅನೇಕ ವಿವಾಹಗಳಿಗಿಂತಲೂ ಭಿನ್ನವಾಗಿ ದೇವರನ್ನು, ದೇವರಿನವನ್ನು, ತಂದೆ ತಾಯಿಗಳನ್ನು, ಸಭೆಗಳನ್ನು ಗೌರವಿಸಿ ಮಾನಿಸಿ ಅವರೆಲ್ಲರ ಸಾನ್ನಿಧ್ಯದಲ್ಲಿ ಒಂದು ವಿವಾಹ ಕೊಡಲಿಕ್ಕೆ ಸಿದ್ಧರಾಗಿ ಅವರು ಇದು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಇದು ಖಂಡಿತವಾಗಿಯೂ ದೇವರ ದೃಷ್ಟಿಯಲ್ಲಿ ಯೋಗ್ಯವಾದದ್ದಾಗಿ ನಾನು ಗ್ರಹಿಸುವನಾಗಿದ್ದೇನೆ. ಅನೇಕ ವರ್ಷಗಳಿಂದ ನನಗೆ ಪರಿಚಯ ಇರುವಂತಹ ನಾಗವಳ್ಳಿಯವರ ಮನೆಗೆ ನಾನು ಹೋಗಿದ್ದೇನೆ. ನನ್ನ ತಂದೆ ತಾಯಿ ಮಾಡುವ ಸೇವೆಗೆ ಬಹಳಷ್ಟು ಸಹಾಯಕನಾಗಿ ಇದ್ದುಕೊಂಡು ಅವರಿಗೆ ಬೇಕಾದಂತಹ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಆತ್ಮಿಕವಾಗಿಯೂ ಮುಂದೆ ಸಾಗುತ್ತಿರುವಂತಹ ವಿಶ್ವಾಸಿ. ವಸುಧಾಗೆ ಪುಣ್ಯಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರನ್ನಾಗಿ ಸ್ವೀಕರಿಸಿ ಆತ್ಮಿಕವಾಗಿ ಸಭೆಯಲ್ಲಿ ಮುಂದುವರಿಯುತ್ತಿರುವಂತಹ ಒಬ್ಬ ಯೌವನಸ್ಥರು. ಆದ್ದರಿಂದ ಈ ವಿವಾಹಕ್ಕೆ ಸತ್ಯವೇದಕ್ಕೆ ಅನುಸಾರವಾಗಿಯೂ ದೇವರ ಅನುಕ್ರಮಕ್ಕೆ ಅನುಸಾರವಾಗಿಯೂ ಬಹಳಷ್ಟು ಪ್ರಾಮುಖ್ಯತೆಗಳಿವೆ. ಈ ಸಂದರ್ಭದಲ್ಲಿ ಅವರಿಬ್ಬರಿಗೆ ಮಾತ್ರವಲ್ಲ, ಸೇರ್ಪಡೆಗಳ ನಮ್ಮೆಲ್ಲರಿಗೂ ಪ್ರೋತ್ಸಾಹಕ್ಕೂ ಆತ್ಮಿಕವಾದ ಅಭಿವೃದ್ಧಿಗೂ ಕಾರಣವಾಗುವಂತೆ ನಾವು ಈಗಾಗಲೇ ಕೇಳಿದ ದೇವರ ವಾಕ್ಯದ ಕೆಲವು ವಾಕ್ಯಗಳನ್ನು ಮತ್ತೊಮ್ಮೆ ನಾನು ಇಲ್ಲಿ ಓದಿಕೊಳ್ಳುತ್ತೇನೆ. ಅಪೊಸ್ತಲನಾದ ಶ್ರೀ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 22ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೆ ಅಧೀನರಾಗಿದೆ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ತನ್ನ ಹೆಂಡತಿ, ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನವಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ ಆತನು ಅದನ್ನು ಪ್ರತಿಷ್ಠಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ನಾವು ಓದಿದಂತಹ ಈ ವೇದ ಭಾಗದಲ್ಲಿ ಸುಮಾರು ಈ ಓದಿದಂತಹ ಈ ವಾಕ್ಯಗಳಲ್ಲಿ ಈ ಪದ ಇಷ್ಟು ಬಾರಿ ಇಲ್ಲಿ ಹೇಳಲ್ಪಟ್ಟಿದೆ. ಆಮೇಲೆ ಅದರ ಜೊತೆಗೆ ಸೇರಿಸಿ ಉಪಯೋಗಿಸಲ್ಪಟ್ಟಿರುವಂತಹ ಇತರ ಪದಗಳು ಸಭೆ, ಪುರುಷರು, ಸ್ತ್ರೀ ಅಥವಾ ಗಂಡ, ಇದನ್ನೆಲ್ಲ ಹೋಲಿಸಿಕೊಂಡು ನಾವು ನೋಡುವಾಗ ಹಾಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಗಂಡ ಹೆಂಡತಿಯರಾಗಿ ವಿವಾಹ ಸಂಬಂಧಕ್ಕೆ ಏರ್ಪಡಲಿಕ್ಕಿರುವ ಆ ಪುರುಷನಿಗೂ ಸ್ತ್ರೀಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ತನ್ನ ಸಭೆಗೂ ಒಂದು ಹತ್ತಿರದ ಸಾಮೀಪ್ಯವಿದೆ, ಸಂಬಂಧವಿದೆ ಎಂಬುದನ್ನು ಇಲ್ಲಿ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾಗಿದ್ದೇವೆ. ಯಾಕಂದ್ರೆ ಇಲ್ಲಿ ಅವರಿಗೆ ಹೇಳುವಂಥದ್ದು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದರು, ಸಭೆಯು ಕ್ರಿಸ್ತನಿಗೆ ಅಧೀನವಾಗುವುದು, ಸ್ತ್ರೀಯು ತನ್ನ ಗಂಡನಿಗೆ ಅಧೀನರಾಗಬೇಕು, ಗಂಡನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಇದೆಲ್ಲ ನಾವು ನೋಡುವಾಗ ಹೇಳುವಾಗ ಬಹಳ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಾಮುಖ್ಯವಾದ ಮೊದಲನೇ ಒಂದು ಸತ್ಯ, ಒಂದು ಕ್ರೈಸ್ತ ವಿವಾಹವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ನೇರವಾಗಿ. ಇವತ್ತು ಲೋಕದ ಅನೇಕ ವಿವಾಹಗಳು ಅನೇಕ ರೀತಿಯಲ್ಲಿ ನಡೆಯುತ್ತದೆ. ಎಲ್ಲ ವಿಶ್ವಾಸದವರಿಗೂ ಎಲ್ಲ ಮನೋಭಾವದವರಿಗೂ ಅವರದ್ದೇ ಆದ ರೀತಿಗಳು ವಿವಾಹವನ್ನು ನಿರ್ವಹಿಸುವುದಕ್ಕಿದೆ. ಅದಕ್ಕೆ ಅವರದ್ದೇ ಆದ ಅರ್ಥಗಳು, ಹಿನ್ನೆಲೆಗಳು ಇದೆ. ಅದರಲ್ಲಿ ಯಾವ ಸಂಶಯವಿಲ್ಲ, ನಾವು ಅದನ್ನು ಸೇರಿಸುವುದಿಲ್ಲ. ಅದೇ ರೀತಿಯಲ್ಲಿ ಒಂದು ಕ್ರೈಸ್ತ ವಿವಾಹವನ್ನು ನಾವು ನೋಡುವಾಗ ಅದಕ್ಕೆ ಒಂದು ಬಹಳ ಉನ್ನತವಾದ ವಿಶೇಷತೆ ಇದೆ. ಅದನ್ನೇ ಇಂದು ನಾವು ಕುಳಿತುಕೊಂಡು ಹೊಸ ವಿವಾಹದಲ್ಲಿ ಕಾಣುವರಾಗಿದ್ದೇವೆ. ಯಾಕಂದ್ರೆ ಇವರ ವಿವಾಹವು ಇವರ ಕುಟುಂಬ
ಒಂದು ನೆರಳಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದರಿಂದ ಬಹಳ ವ್ಯಕ್ತವಾಗಿಯೂ ಸ್ಪಷ್ಟವಾಗಿಯೂ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಇನ್ನು ವಿವಾಹಿತರಾಗಿರುವ ಪುನೀತ್ ಮತ್ತು ವಸುಧಾ ಮಾತ್ರವಲ್ಲ, ಕ್ರೈಸ್ತ ದಂಪತಿಗಳಾಗಿ ನನ್ನ ಮುಂದೆ ಕೂತು ನನ್ನನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಾಮುಖ್ಯವಾದಂತಹ ಒಂದು ವಿಷಯ, ನಿಮ್ಮ ಕುಟುಂಬ ಜೀವಿತವು, ನಿಮ್ಮ ವಿವಾಹವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ತೋರಿಸಿಕೊಡುವ ಒಂದು ನೆರಳಾಗಿರಬೇಕು. ಅದೇ ಒಂದು ಕ್ರೈಸ್ತ ಕುಟುಂಬದ ಮೇಲೆ ದೇವರು ಇಟ್ಟಿರುವ ಅತಿ ದೊಡ್ಡ ಜವಾಬ್ದಾರಿ. ಈ ದಿನದಿಂದ ಪುನೀತ್ ಮತ್ತು ವಸುಧಾ ಅವರ ಮೇಲೆ ದೇವರು ಇರುವಂತಹ ಒಂದು ದೊಡ್ಡ ಜವಾಬ್ದಾರಿ. ಕರ್ತನ ಚಿತ್ತವಾದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವದಾಸರು ಅವರ ಮೂಲಕವಾಗಿ ಒಡಂಬಡಿಕೆ ಮಾಡಿಸಿ ಅವರನ್ನು ದಂಪತಿಗಳಾಗಿ ಕೂಡಿಸಿ ಅವರು ಒಂದು ಕುಟುಂಬ ಜೀವಿತಕ್ಕೆ ಪ್ರವೇಶಿಸುತ್ತಾರೆ. ಆ ಕ್ಷಣದಿಂದ ಹಿಡಿದು ದೇವರು ಅವರನ್ನು ಬೇರ್ಪಡಿಸುವವರೆಗೆ, ಅಂದರೆ ಈ ಲೋಕದಲ್ಲಿ ಅವರು ಒಟ್ಟಾಗಿ ಜೀವಿಸುವಷ್ಟು ಕಾಲ ಅವರ ಮೇಲಿರುವ ಅತೀ ದೊಡ್ಡ ಜವಾಬ್ದಾರಿ ನಿಮ್ಮ ಕುಟುಂಬದ ಮೂಲಕವಾಗಿ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕದವರು ನೋಡಬೇಕು, ಕಾಣಬೇಕು. ಇದು ಕ್ರಿಸ್ತನನ್ನು ಸಭೆಯನ್ನು ಕುರಿತು ನಾವು ಹೇಳುವಾಗ ಲೋಕದಲ್ಲಿ ಅನೇಕರಿಗೆ ಏನು ಎಂಬುದಾಗಿ ಗೊತ್ತಿಲ್ಲ. ಈ ಕ್ರಿಸ್ತನು ಅಂದರೆ ಯಾರು, ಈ ಸಭೆ ಅಂದರೆ ಏನು? ಲೋಕದಲ್ಲಿರುವ ಕೋಟ್ಯಾನುಕೋಟಿ ಜನಗಳ ಮಧ್ಯದಿಂದ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣಾ ಕಾರ್ಯ ಅದು ಗಂಡನಿಗೂ ಹೆಂಡತಿಗೂ ಮಧ್ಯೆ ಕ್ರೈಸ್ತ ಸಭೆಗಳಲ್ಲಿ ನಡೆಯಬಾರದು. ಯಾಕಂದ್ರೆ ಕ್ರಿಸ್ತನಿಗೂ ಸಭೆಗೂ ಇರುವ ಒಂದು ನೆರಳಾಗಿ ನೀವು ಲೋಕದಲ್ಲಿ ಜೀವಿಸುವವರಾಗಿದ್ದೀರಿ. ಆದುದರಿಂದಲೇ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 8-9 ವಾಕ್ಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ಹೀಗಿರುವಲ್ಲಿ ಇನ್ನು ಅವರು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಇದು ಸತ್ಯವೇದ ಹೇಳುವಂತಹ ತತ್ವ. ಒಂದೇ ದೇಹವಾಗಿದ್ದಾರೆ. ಇನ್ನು ಅವರ ಮಧ್ಯದಲ್ಲಿ ವ್ಯತ್ಯಾಸವಿಲ್ಲ. ಅವರ ಮಧ್ಯದಲ್ಲಿ ನಿನ್ನದು ಬೇರೆ ನನ್ನದು ಬೇರೆ ಎಂಬ ವ್ಯತ್ಯಾಸವಿಲ್ಲ. ಅವರು ಒಂದೇ ದೇಹವಾಗಿ ಜೀವಿಸುವ ಈ ಒಂದೇ ದೇಹವಾಗಿ ಹೇಳಿದರೆ ನನ್ನ ಶರೀರದ ಉಳಿದ ಭಾಗ ಅಥವಾ ನನ್ನ ಜೀವಿತದ ಉಳಿದ ಭಾಗ ಈ ಪುರುಷ ವಹಿಸ್ತೀರಿ. ನೀವಿಬ್ಬರು ಒಂದು ಆಗುವಾಗಲೇ ನೀವು ಪೂರ್ಣರಾಗುತ್ತೀರಿ. ಅದೇ ಒಂದೇ ದೇಹ ಒಂದೇ ಶರೀರ ಇಲ್ಲ ಆ ಪದದ ಅರ್ಥ. ಆದ್ದರಿಂದ ನೀವು ಪರಸ್ಪರ ಒಬ್ಬರನ್ನೊಬ್ಬರು ಪೂರ್ಣವಾಗಿ ಅಂಗೀಕರಿಸಬೇಕು. ನನ್ನ ದೇಹವು ಎಂಬಂತೆ ನಾವು ಓದಿದಂತಹ ದೇಹ ಭಾಗದಲ್ಲಿ ಅದರ ಕೊನೆಯ ಭಾಗಕ್ಕೆ ಬರುವಾಗ ಒಬ್ಬನು ತನ್ನ ಸ್ವಂತ ಶರೀರವನ್ನು ಹೇಗೆ ಪ್ರೀತಿಸುತ್ತಾನೋ ಹಾಗೆಯೇ ತನ್ನ ಪತ್ನಿಯನ್ನು ಹೆಂಡತಿಯನ್ನು ಪ್ರೀತಿಸಬೇಕು. ಯಾಕಂದ್ರೆ ನನ್ನ ದೇಹದ ಭಾಗ ಅದು ಹೊಸದನ್ನು ತಿಳಿದುಕೊಳ್ಳಬೇಕು, ಉಳಿದನ್ನು ತಿಳಿದುಕೊಳ್ಳಬೇಕು. ಒಂದೇ ದೇಹ ಅವರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನೀವು ಒಬ್ಬರನ್ನೊಬ್ಬರು ಪೂರ್ಣವಾಗಿ ಅಂಗೀಕರಿಸಬೇಕು. ಬಲಹೀನತೆಗಳಿರಬಹುದು, ಕುಂದುಕೊರತೆಗಳಿರಬಹುದು, ತಿಳುವಳಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರಬಹುದು. ಏನೆಲ್ಲ ಇದ್ದರೂ ನಾವು ಒಂದೇ ಆಗಿದ್ದೇವೆ, ಒಂದೇ ದೇಹವಾಗಿದ್ದೇವೆ. ಯಾಕಂದ್ರೆ ಕ್ರಿಸ್ತನು ಸಭೆಯು ಒಂದೇ ದೇಹವಾಗಿದ್ದಾರೆ. ಕ್ರಿಸ್ತನ ತಲೆಯು ಸಭೆಯು ದೇಹವೂ ಆಗಿದೆ. ಅದೇ ಈ ಕ್ರೈಸ್ತ ಕುಟುಂಬವು ತೋರಿಸಿರುವ ದೇಹ. ಆದ್ದರಿಂದ ಪುನೀತ್ ಮತ್ತು ವಸುಧಾ ನಿಮ್ಮೊಂದಿಗೆ ನಾನು ವಿಷಯ ಹೇಳುತ್ತೇನೆ. ನೀವು ಒಂದೇ ದೇಹವಾಗಿದ್ದರೆ ಒಬ್ಬರನ್ನೊಬ್ಬರು ಪೂರ್ಣವಾಗಿ ಅಂಗೀಕರಿಸುವರಾಗಿ ವಸುಧಾಳ ತಂದೆ ತಾಯಿಗಳನ್ನು ಗೌರವಿಸಬೇಕು. ವಸುಧಾವು ಪುನೀತನ ತಂದೆ ತಾಯಿಗಳನ್ನು ಗೌರವಿಸಬೇಕು. ಆಕೆಗೆ ಅವರ ಮೇಲೆ ಎಷ್ಟು ಗೌರವವಿದೆಯೋ ಅಥವಾ ಆತನಿಗೆ ಅವರ ಮೇಲೆ ಎಷ್ಟು ಗೌರವವಿದೆಯೋ ಅದೇ ಗೌರವದಿಂದ ಅವರನ್ನು ಸ್ವೀಕರಿಸಬೇಕು.
ಫಲಿಸಬೇಕು. ಅದೇ ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಮೊದಲನೇ ವಾಕ್ಯಗಳಲ್ಲಿ ನಾವು ಓದುವಂಥದ್ದು ವಾಗ್ದಾನ ಸಹಿತವಾದ ಮೊದಲನೇ ಅಪ್ಪಣೆಯನ್ನು ಎಂಬುದಾಗಿ ಹೇಳ್ತಾರೆ. ಆ ಅಪ್ಪಣೆಯನ್ನು ನೀನು ದೀರ್ಘಾಯುಷ್ಯದಿಂದ ಬದುಕಬೇಕಾದ ಈ ದೀರ್ಘಾಯುಷ್ಯದಿಂದ ಬದುಕುವುದೆಂಬುದಾಗಿ ಹೇಳಿದರೆ 900 ವರ್ಷ ಜೀವಿಸುವುದೆಂಬ ಅರ್ಥದಲ್ಲಿ ಮಾತ್ರವಲ್ಲ, ನೀವು ಸಮೃದ್ಧಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕಾದರೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು. ಅದರಿಂದ ಎಂದಿಗೂ ಅದಕ್ಕೆ ಒಂದು ಕುಂಠಿತ ಆಗದಂತೆ ನೋಡಿಕೊಳ್ಳುವಂಥದ್ದು ಈ ಇಬ್ಬರಿಗೆ ಮಾತ್ರವಲ್ಲ, ವ್ಯವಸ್ಥರಾಗಿ ವಾಹಿತರಾಗಿರುವ ಯಾರು ನನ್ನನ್ನು ಕೇಳುತ್ತಾ ಇದ್ದರೆ ಇದು ನಿಮಗೂ ಅನ್ವಯವಾಗುತ್ತದೆ. ಅಂದರೆ ಅತ್ತೆ ಬೇರೆ, ನನ್ನದು ಬೇರೆ, ಮಾವನು ಬೇರೆ, ನನ್ನದು ಬೇರೆ. ಇಂಗ್ಲಿಷ್ನಲ್ಲಿ ಲೋ ಅಂದರೆ ಕಾನೂನು. ಯಾವ ಒಂದು ಹೊಸ ಕಾನೂನು ಬಂದಿದೆ ನಮಗೆ ಬೇಡ, ನಮಗೆ ದೇವರ ವಾಕ್ಯದ ಕಾನೂನು ಮಾತ್ರ ಸಾಕು. ಇನ್ನು ಆ ವೇದ ಭಾಗದಲ್ಲಿ ಮತ್ತೆ ಹೇಳುವಂಥದ್ದು ಎರಡು ಪ್ರಾಮುಖ್ಯವಾದ ವಿಷಯ, ಅಧೀನತೆ ಮತ್ತು ಪ್ರೀತಿ. ಇದು ವ್ಯಕ್ತವಾಗಿ ಈ ವೇದ ಭಾಗ ಹೇಳುವಂಥದ್ದು ಅಧೀನತೆ ಮತ್ತು ಪರಸ್ಪರ ಪ್ರೀತಿ. ಈ ಅಧೀನತೆ ಅಂದರೆ ಏನು? ಹೆಂಡತಿಯರು ತಮ್ಮ ಗಂಡನಿಗೆ ಅಧೀನರಾಗಿರಬೇಕು ಎಂಬುದಾಗಿ. ಇವತ್ತಿನ ದಿವಸಗಳಲ್ಲಿ ಅನೇಕ ಹೆಂಡತಿಯರಿಗೆ ಮನಸ್ಸಿಲ್ಲ. ಯಾಕೆ ನಾವು ಅಧೀನರಾಗಿರಬೇಕು? ನಾವೇನು ಅಬಲೆಯರು, ನಮಗೆ ಶಕ್ತಿ ಇಲ್ಲವು? ಇಲ್ಲಿ ನೀವು ಅವರಿಗೆ ಶರಣಾಗಬೇಕು ಎಂಬುದಾಗಿ ಹೇಳಿದ್ದಲ್ಲ. ಒಂದು ಕುಟುಂಬದ ಆ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಪತಿಗೆ ಮನೆಗೆ ಒಂದು ಸ್ಥಾನವಿದೆ. ಆ ಅಧೀನತೆ ಎಂಬಂಥದ್ದು ಆತನು ನನ್ನ ಮನೆಯ ಯಜಮಾನರು ಎಂಬ ರೀತಿಯಲ್ಲಿ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಅವನಿಗೆ ಸಲ್ಲತಕ್ಕ ಮಾದರಿಯನ್ನು ಸಲ್ಲಿಸಬೇಕು. ಪ್ರೀತಿಸಲಿ. ಆ ಪ್ರೀತಿಗೆ ಮಾದರಿ ಯಾವುದು? ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ. ಕ್ರಿಸ್ತನ್ ಸಭೆಯನ್ನು ಹೇಗೆ ಪ್ರೀತಿಸಿದರು? ಆ ಪ್ರೀತಿ ಮತ್ತೆ ಹೇಳುವಂಥದ್ದು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ನಾನು ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಈ ಒಬ್ಬನೇ ಮಗನ ಯಾರು? ಯೇಸು ಕ್ರಿಸ್ತನು. ಆತನು ಲೋಕಕ್ಕೆ ಬಂದು ಸಭೆಯ ಮೇಲೆ ಪ್ರೀತಿಯನ್ನು ತೋರಿಸಿಕೊಳ್ಳುವುದಕ್ಕಾಗಿ ನನಗೆ ಬೇರೆ ಯಾವುದೂ ಇಲ್ಲ. ಇವತ್ತಿನ ದಿವಸಗಳಲ್ಲಿ ಹೆಂಡತಿ ಹೊರಗಡೆ ಡಿವೋರ್ಸ್ ಮಾಡ್ತಾರೆ. ಹೇಳಿದ್ದೇನೆ, ಓದಿದ್ದೇನೆ. ಈಗ ನಮ್ಮ ದೇಶ ಅಷ್ಟು ಮುಂದುವರಿಲಿಲ್ಲ. ಈಗಲೂ ಆ ಕುಟುಂಬ ಸಂಬಂಧಗಳು ಬೇರೆ ಅನೇಕ ಭಾಷೆ ಇವತ್ತಿನ ಪೀಳಿಗೆಯಲ್ಲಿ ಬರ್ತಾ ಇದೆ. ಇಲ್ಲ ಬೇರೆ ಇದು ಪಾಶ್ಚಾತ್ಯರ ಸಂಸ್ಕೃತಿಯೋ ಭಾರತೀಯರ ಸಂಸ್ಕೃತಿ ಅಲ್ಲ. ದೇವರ ವಾಕ್ಯ ಹೇಳುವಂಥದ್ದು ಕ್ರಿಸ್ತನು ತನ್ನನ್ನು ಪುರುಷರು ತಮ್ಮ ಹೆಂಡತಿಗೋಸ್ಕರ ಯಾವುದನ್ನು ಬೇಕಾದರೂ ಬಲಿಯಾಗಿ ಅರ್ಪಿಸುವುದಕ್ಕೆ ಸಿದ್ಧರಾಗಿರಬೇಕು. ಅಷ್ಟು ಪ್ರೀತಿ, ಅದೇ ಆಳವಾದ ಪ್ರೀತಿ, ಅದೇ ನಿಜವಾದ ಪ್ರೀತಿ, ಅದೇ ದೈವಿಕವಾದ ಪ್ರೀತಿ. ಹಾಗೆ ಪುರುಷರು ಒಂದು ಕಡೆಯಿಂದ ಪ್ರೀತಿಸುತ್ತಾರೆ, ಸ್ತ್ರೀಯು ಆ ಪ್ರೀತಿಯನ್ನು ಅನುಭವಿಸಿಕೊಂಡು ಅವರಿಗೆ ಅಧೀನರಾಗಿರುತ್ತಾರೆ. ಅಂತ ಕುಟುಂಬಗಳಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಯಾವ ಸಮಸ್ಯೆಯೂ ಇಲ್ಲದೆ ಎಷ್ಟೋ ವರ್ಷಗಳಿಂದ ಸಂತೋಷವಾಗಿ ಜೀವಿಸುವ ಎಷ್ಟೋ ಹಿರಿಯ ಕುಟುಂಬಗಳು ನಮ್ಮ ಮುಂದೆ ಇದೆ. ಅವರಿಗೆ ನಿಮ್ಮಷ್ಟು ವಿದ್ಯಾಭ್ಯಾಸ ಇಲ್ಲ, ನಿಮ್ಮ ಹಾಗೆ ಕಂಪ್ಯೂಟರ್ ಒಂದೇ. ಅಧೀನತೆ ಮತ್ತು ಪ್ರೀತಿ ಇದೆರಡು ಒಂದರಲ್ಲೇ ಸಂತುಲನವನ್ನು ಬರಲಿ. ಇದು ನಿಮ್ಮ ಕುಟುಂಬದಲ್ಲಿ ಇರುತ್ತಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ. ನಾನು ಇಲ್ಲಿ ಹೇಳಿಕೆ ಹೋದರೆ ಒಂದು ವಿಷಯ, ಒಂದು ಕ್ರೈಸ್ತ ಕುಟುಂಬ ಅಂದರೆ ನಿಮಗಿರುವ ಮಾದರಿ ಲೋಕದಲ್ಲಿರುವ ಯಾವುದೇ ಸಿನಿಮಾ ನಟನ ನಟಿಯೋ ಅಲ್ಲ, ಸೀರಿಯಲ್ನಲ್ಲಿ ನೀವು ನೋಡುವ ಕಥೆಗಳಲ್ಲ. ಆದ್ರೆ ಮತ್ತೊಂದು ಮಾದರಿ ಇಲ್ಲ. ಅದನ್ನು ಲೋಕಕ್ಕೆ ತೋರಿಸುವವರಾಗಿ ಮುಂದೆ ಸಾಗಿದೆ. ನಿಮ್ಮ ಕುಟುಂಬ ಜೀವಿತವು ದೇವರ ವಾಕ್ಯದ ತತ್ವಗಳಿಗೆ ಅನುಸಾರವಾಗಿ ಮುಂದೆ ಸಾಗಿದೆ. ದೇವರಿಗೆ ಮಹಿಮೆ ಉಂಟಾಗುವುದು ಮಾತ್ರವಲ್ಲ, ನೀವು ಎಲ್ಲರಿಗೂ ಒಂದು ಆಶೀರ್ವಾದ ನೀತಿಯಾಗುತ್ತೀರಿ. ನಿಮ್ಮ ಕುಟುಂಬ ಜೀವಿತವು ಆಶೀರ್ವದಿಸಲ್ಪಡುವಂಥದ್ದು. ಯೇಸು ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿ. ಆತನಿಂದ ದೂರವಿದೆ. ನಿಮ್ಮ ಪಾಪ ಕ್ಷಮಾಪಣೆಗೋಸ್ಕರ 2000 ವರ್ಷಗಳ ಹಿಂದೆ ಸ್ವರ್ಗಲೋಕವನ್ನು ತ್ಯಜಿಸಿ ಭೂಲೋಕ
ಇರುವಂಥದ್ದು ಏನು ಇರುವುದು ಇವತ್ತು ಆ ಸತ್ಯ ತಿಳ್ಕೊಂಡು ನಾವು ಕೆಲವರಾತ್ಮಲ್ಲಿ ಇರುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸಿ ಆ ರಕ್ಷಣೆ ಒಂದು ಗುರುತನ್ನು ಕೊಡುತ್ತಿದ್ದಾರೆ. ದೇವರಿಗೆ ಆ ವಾಕ್ಯಗಳನ್ನು ಕೇಳಿಸಿಕೊಳ್ಳದಲ್ಲಿ ನಿಮ್ಮ ಪಾಪವನ್ನು ಅರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನು ನನ್ನ ರೀತಿಯಲ್ಲಿ ಅವರನ್ನು ಪರೋಕ್ಷವಾಗಿ ಮಾತನಾಡಿದಂತಹ ಸ್ವಾಮಿ ರಚನೆ ಕ್ರಿಸ್ತನು ಮತ್ತು ಸೆಳೆದಿರುವಂತಹ ಅಮೂಲ್ಯವಾದಂತಹ ನೇರವಾದಂತಹ ಸಂಬಂಧದ ಕುರಿತಾಗಿ ಮಾತನಾಡ್ತಾ ಸ್ವಾಮಿ. ಅದಕ್ಕೆ ಎನ್ನಲಾಗಿರ್ತಕ್ಕಂಥ ಆ ಪ್ರಿಯ ಆ ಸಹೋದರ ಮುನಿ ಪ್ರಿಯ ಸಹೋದರಿ ಹೊಸದ ಅವರನ್ನ ಸಂದರ್ಭದಲ್ಲಿ ಮಾತನಾಡುತ್ತೇವೆ ಸ್ವಾಮಿ. ಇವತ್ತು ಕರ್ತನೆ ಒಂದು ಸಂಗತಿಯನ್ನ ನೀವು ನಿರ್ಮಾಣ ಮಾಡೋದಕ್ಕಾಗಿ ಸ್ವಾಮಿ ಕರ್ತನೆ ಮದುವೆಯ ಒಂದು ದೃಷ್ಟಿಯಲ್ಲಿ ವಿಶೇಷವಾದ ಸ್ವಾಮಿ ಇದರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಇಲ್ಲಿ ನೆರೆದಿರತಕ್ಕಂಥ ವೇದಿಕೆ ನೆರೆದಿರತಕ್ಕಂಥ ಎಲ್ಲ ನಿಮ್ಮ ದಾಸರನ್ನು ಕೂಡ ನಿಮ್ಮ ಪ್ರಭಾವಿಸುತ್ತೇವೆ ಸ್ವಾಮಿ. ನೆರವಾಗಿರುವಂತಹ ಎಲ್ಲ ಸಹೋದರಿಯರನ್ನ ಸಹೋದರನ್ನ ಈ ಒಂದು ಮದುವೆಯ ಸಮಾರಂಭವಾಗಿರ್ತಕ್ಕಂಥ ಎಲ್ಲರನ್ನ ನಿಮ್ಮ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಳ್ಳುತ್ತಾ ನಮ್ಮ ರಕ್ಷಕರು ಒಡೆಯವಾಗಿರುವಂತಹ ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ಸ್ತೋತ್ರ ಕೊಟ್ಟು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಪರಲೋಕದಲ್ಲಿ ಪ್ರಾರ್ಥನೆ. ಆಮೆನ್. ನಿನ್ನ ನಾಮಕ್ಕೆ ಮಹಿಮೆಯಾಗಲಿ, ನಿನ್ನ ನಾಮವಾಗಿ ನುಡಿಸುವ ಈ ಶುಭ ಸಂದರ್ಭದಲ್ಲಿ, ನಿನ್ನ ನಾಮವಾಗಿ ನುಡಿಸುವ ಈ ಶುಭ ಸಂದರ್ಭದಲ್ಲಿ, ಈ ಮದುವೆಯ ಸಮಯದಲ್ಲಿ
ದಾರಿ ಆ ಚಿತ್ರದಿಂದ ನೋಡಿದರೆ ಅವನು ಯೋಚಿಸುವ ಸೌಂದರ್ಯವಾಗಿದ್ದಾನೆ. ಆದರೂ ಸಹ ಕುಟುಂಬಕ್ಕೆ ಅವನು ಚಿಕ್ಕ ಮಗುವಾಗಿದ್ದರೂ ಕುಟುಂಬದಲ್ಲಿ ಎಲ್ಲರೂ ಪ್ರೀತಿಸುವಂತಹ ಆದರೆ ಅವನ ಬಾಲ್ಯದಲ್ಲಿ ನಾವು ನೋಡಿಕೊಳ್ಳುವ ಹಾಗೆ ದೇವರ ಆತ್ಮೀಯತೆಯ ವಿಷಯದಲ್ಲಿ ಹೆಚ್ಚಾಗಿ ದೇವರ ವಾಕ್ಯದಲ್ಲಿಯೂ ಹಾಗೂ ಮತ್ತು ಆ ಒಂದು ಸಂಗೀತಗಳನ್ನು ಹೇಳುವುದರ ಮೂಲಕವಾಗಿ ಮತ್ತು ಅವನಿಗೆ ಹೆಚ್ಚಾಗಿ ಮ್ಯೂಸಿಕ್ ಎನ್ನುವುದು ಬಹಳ ಇಷ್ಟ. ಅವನು ಚಿಕ್ಕಂದಿನಿಂದಲೂ ಸಹ ಮ್ಯೂಸಿಕನ್ನು ಅವನು ನಾವೆಲ್ಲ ಪ್ರಾರ್ಥನೆಗಳಲ್ಲೂ ಸಹ ಗಮನಿಸ್ತಾ ಬರ್ತಿಲ್ಲ. ಈಗಲೂ ಸಹ ಅವನು ಉತ್ತಮವಾಗಿ ಆ ಮ್ಯೂಸಿಕನ್ನು ಪ್ಲೇ ಮಾಡುತ್ತಾ ಕೃತಿಯನ್ನು ನಿರ್ವಹಿಸುತ್ತಿದ್ದಾನೆ. ವಿಶೇಷವಾಗಿ ಬಹಳ ಸೌಮ್ಯ ಸ್ವಭಾವಗಳು ಹಾಗೂ ನಮ್ಮ ಕುಟುಂಬಕ್ಕೆ ಮತ್ತು ಸಭೆಗೆ ಬಹಳ ಮಾದರಿಯಾದ ಹಾಗೂ ಅದರ ನಂತರ ಅವರು ತಂದೆಯವರು ಸಭಾಸಹಕಾರದಿಂದ ಕಾರವಾರ ಮತ್ತು ಹೊರತಾಗಿಗೆ ದೇವರ ಸೇವೆಗಾಗಿ ಮುಂದುವರೆದುಕೊಂಡು ಅದಾದ ನಂತರ ವಿದ್ಯಾಭ್ಯಾಸ ಪಡೆದುಕೊಂಡು ಸ್ವಲ್ಪ ನಾವು ವಿದ್ಯಾಭ್ಯಾಸಕ್ಕೆ ಗಮನಿಸಿದ ಓದಿನ ಅವರು ವಿಭಾಗಕ್ಕೆ ಕಾಣಿಕೆ ಕೃತಿಯಿಂದ ಆಶ್ರಮದಿಂದ ಅದನ್ನು ಈಗಿನ ವಿಭಾಗವನ್ನು ಅಷ್ಟೇ ಮೇರೆಗೆ ಆತನು ನಿರ್ವಹಿಸುತ್ತಿದ್ದಾನೆ. ಶಾಂತಿ ಸಮಾಧಾನ ಪ್ರೀತಿ ದೇವರೊಂದಿಗೆ ಯಾವಾಗಲೂ ಆತನ ಸಂಘದಲ್ಲಿ ವ್ಯವಸ್ಥೆಗಾಗಿ ನಮ್ಮದು ಆತ್ಮೀಯತೆ ಮತ್ತು ಅವರ ಜೀವನವನ್ನು ಹಂಚಿಕೊಳ್ಳಲು ಅವಕಾಶ ದೇವರಿಗೆ ಪ್ರಾರ್ಥಿಸಿ ವಿಶ್ವವನ್ನು ಗುರು ಸಭೆಯು ಏನು ರಾಜಗೋಪಾಲನವರು ವೇದಿಕೆ ಬಂದು ಆಸನವನ್ನು ಸೋದರ ಮಹೇಶ್ ಅನ್ಕೋ ಅವರು ಮೊದಲು ಪರಿಚಯ ಮಾಡಿದರು. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಮಗಳು ನಮ್ಮೆಲ್ಲರ ನೆಚ್ಚಿನ ದುರ್ಗಿನ ಮಗಳು ಪ್ರಸಿದ್ಧವಾದ ಈ ಪರಿಚಯ ಹಂಚಿಕೊಳ್ಳಿಕ್ಕೆ ನಮಸ್ಕರಿಸುತ್ತೇನೆ. ಹಿಂದೆ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕು ಜಾನಕರಿರ್ತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ದಿವಂಗತ ನೇಮಕರು ಮತ್ತು ಚಕ್ರವರ ಪ್ರಧಾನಮಂತ್ರಿ ಇವರು 3 ಮಕ್ಕಳ ಪ್ರೀತಿಯಾದ ಮಗನಿರು. ಈಕೆ ಸಹೋದರ ಕೈಲಾಸ ಮೊಹಮ್ಮದ ಧಾರವಾಡದಲ್ಲಿ ಸೇವೆ ಮಾಡಿಕೊಂಡ ಸುವಾರ್ತೆಯಲ್ಲಿ ಮೊದಲನೇದಾಗಿ ವರುಣದಲ್ಲಿ ಆಕೆ ರಕ್ಷಣೆ ಮಾಡಿಕೊಳ್ಳಲು ಇವರ ಅನುಮತಿಯಲ್ಲಿ ಇಲ್ಲಂತಹ ಮುಂದಿನ ಮಗಳು. ನಂತರದಲ್ಲಿ ಈಗ ಹಾಸನ ಜಿಲ್ಲೆಯ ಪ್ರಧಾನ ಹಾಸನ ಸಭೆಯಲ್ಲಿ ಬಹಳ ನಂಬಿಕೆಯಿಂದ ಮತ್ತು ಒಂದು ಒಳ್ಳೆಯ ಕುಟುಂಬ ಜೀವನವನ್ನು ದೊಡ್ಡ ಜವಾಬ್ದಾರಿಯನ್ನು ಮತ್ತು ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಅವರು ಬಳಸಿಕೊಂಡಿದ್ದು ಅವರ ಜೀವನ ಮಕ್ಕಳ ಸಂಬಂಧಿಗಳ ಬದುಕನ್ನು ಕಟ್ಟಿ ಜೊತೆಗೆ ಆರ್ಥಿಕ ಕ್ಷೇತ್ರವನ್ನು ಇದುವರೆಗೂ ನಡೆಸುವುದರಲ್ಲಿ ಸುಸಾಧಕದಲ್ಲಿ ಸಂತೋಷದಲ್ಲಿನ ಈಗ ಅವರ ವಿವಾಹ ಎಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಜೊತೆಗೆ ಎಲ್ಲ ಬಂಧು ಬಾಂಧವರು ಕೂಡ ಅವರ ಅವರ ಜೀವಿತದಲ್ಲಿ ವಿಶ್ವಾಸ ಮುಂದುವರಿಯುವುದಾಗಿ ತುಂಬ ಧನ್ಯವಾದಗಳು. ಈ ಸಮಯ ವಿಭಾವ ನಡೆಸಿಕೊಳ್ಳಲಿಕ್ಕೆ ನಾನು ನಿರ್ದಿಷ್ಟ ಸೋದರ ದಾಸರು ಅದನ್ನು ಮುಂದುವರಿಸ್ತಾರೆ. ದಯಮಾಡಿ ಹಾಸನ ಸಭೆಯಿಂದ ಸಭಾ ಹಿರಿಯರು ಅವರಿಗೆ ವೇದಿಕೆ ಮೇಲೆ ಬರಬೇಕೆಂದು ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಮಯ ನಾನು ದೇವರ ಸೇವಕರು ಅವರಿಗೆ ಉಳಿಸಿಕೊಳ್ತಾರೆ. ದಯವಿಟ್ಟು
ಸ್ವಲ್ಪ ಹೊತ್ತು ನೀವು ಮೌನವಾಗಿದ್ದರೆ ಮದುವೆಯ ಕಾರ್ಯಕ್ರಮ ಸಮಾಪ್ತಿ ಮಾಡುವುದಕ್ಕೆ ನಾನು ಬಹುಬೇಗನೆ ಉತ್ತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿಂದ ಹೆಚ್ಚಾಗಿ ಒಂದು ಅರ್ಧ ಗಂಟೆ ಅಥವಾ 35 ನಿಮಿಷದಲ್ಲಿ ಮುಗಿಯುವುದು. 12:40 ನೀವು ಊಟ ಮಾಡೋದು ಹೋಗಲ್ಲ, ಇಲ್ಲೇ ಇರ್ತೀರ. ನನಗೆ ಅಷ್ಟೊತ್ತಿಗೆ ಹಸಿರು ಆಗಲ್ಲ. ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ, ಕ್ರೈಸ್ತ ವಿವಾಹ ಆಗಿದ್ದರಿಂದ ಅಲ್ಲಿ ಓಡಾಟ, ನೀವು ಹೇಗಿದ್ರಿ, ಚೆನ್ನಾಗಿದ್ದೀರಾ ಅಂತ ಮಾತಾಡೋದು ಹಾಲ್ನಲ್ಲಿ ಇದೆ. ದಯವಿಟ್ಟು ಮೌನವಾಗಬೇಕಂತ ನನ್ನ ವಿನಂತಿ ಆಗಿದೆ. ಇದು ಕ್ರೈಸ್ತ ವಿವಾಹ ಅನ್ನುವಾಗ ಅದರಲ್ಲಿರುವಂತಹ ಪ್ರತ್ಯೇಕತೆ ಏನು ಅಂತ ನೀವು ಕೇಳಬಹುದು. ಕ್ರೈಸ್ತ ವಿವಾಹ ಕ್ರಿಸ್ತನು ಪ್ರಸನ್ನನಾಗಿರುವಂತಹ ವಿವಾಹ, ದೇವರ ಉಪಸ್ಥಿತಿಯಲ್ಲಿ ಆಗುವಂತಹ ವಿವಾಹ. ವಾಕ್ಯ ಕೂಡ ಮಾತಾಡುವಾಗ ದೇವರ ಸೇವಕರು ಮಾತಾಡಲಿಲ್ಲ, ದೇವರ ಪರವಾಗಿ ಅವರು ಮಾತಾಡಿದ್ದಾರೆ. ದೇವರ ಮಾತಾಡಲಿ. ದೇವರು ಮಾತಾಡುವಾಗ ನಿಮಗೂ ನನಗೂ ಮಾತಾಡುವಂತ ಅಧಿಕಾರ ಇಲ್ಲ, ಹಕ್ಕಿಲ್ಲ. ಒಂದು ವೇಳೆ ದೇವರ ಮಾತು ನಮ್ಮ ಮಧ್ಯದಲ್ಲಿ ಬರುತ್ತಿರುವಾಗ, ದೇವರ ಗಂಭೀರವಾದಂತ ಮದುವೆ ಕಾರ್ಯಕ್ರಮ ನಡೆಯುತ್ತಿರುವಾಗ ದೇವರಿಗೆ ಆತನ ಮಾತು ಕೇಳದೆ ನಾವೇ ಮಾತಾಡ್ತಾ ಇದ್ರೆ ಅದರ ಅರ್ಥ ಏನಾಯ್ತು ಗೊತ್ತಾ? ನಾವು ದೇವರಿಗೆ ಸವಾಲ್ ಹಾಕಿ ನೀವು ಮಾತಾಡ್ತಾ ಇದ್ರಿ, ನಾವು ಮಾತಾಡ್ತೇವೆ ಅಂದಂಗೆ. ಹಾಗಾದ್ರೆ ನೀವೇ ನಿರ್ಣಯ ಮಾಡ್ಕೊಂಡ್ರೆ ದೇವರ ನೀವಾದ್ರೂ ಮಾತಾಡಿ, ನಾವಾದ್ರೂ ಮಾತಾಡ್ತೇವೆ. ಸ್ವಲ್ಪ ಹೊತ್ತು ದೇವರಿಗಾಗಿ ನಾವು ಮೌನವಾಗಿದ್ದು ಈ ಮದುವೆ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ನಿಜವಾಗ್ಲೂ ದೇವರನ್ನು ಆಶೀರ್ವಾದ ಮಾಡಿ. ನಾನು ಮದುವೆ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ವಿಶೇಷವಾಗಿ ಧಾರವಾಡ ಮತ್ತು ಹಾಸನ ಸಭೆ, ಅವರ ಜೊತೆ ಸೇವಕರಾದಂತಹ ದೇವರ ಸೇವಕರು ಸೈದ ಸುಗುಣ ಇವರಿಗೂ ಕೂಡ ನಾನು ಕರ್ತನ ನಾಮದಲ್ಲಿ ಮೊದಲೇ ಸಲ್ಲಿಸ್ತೇನೆ. ಇವತ್ತಿನ ವಿವಾಹದ ಅವಕಾಶ ಒದಗಿಸಿದ್ದೇನೆ. ವಿವಾಹ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಕೊನೆಯ ಪ್ರಕಟಣೆ ಮಾಡಿ ನಂತರ ನಾನು ಈ ವಿವಾಹಕ್ಕೆ ಮುಂದಕ್ಕೆ ಹೋಗೋದಕ್ಕೆ ಬಯಸುವನಾಗಿದ್ದೇನೆ. ಎರಡೂ ಸಭೆಗಳಲ್ಲಿ ಪ್ರಕಟಣೆ ಮಾಡಿದ ಹಾಗೆ ನಿಮ್ಮ ಮನೆಗಳಿಗೆ ಮದುವೆಯ ಪತ್ರಿಕೆಯನ್ನು, ಆಹ್ವಾನ ಪತ್ರಿಕೆ ಕಳುಹಿಸಿ ನಿಮ್ಮನ್ನು ಮದುವೆಗೆ ಬರಮಾಡುವಂತೆ ಅವರು ಕೊಟ್ಟ ಆಹ್ವಾನ ಪತ್ರಿಕೆ ಮೇರೆಗೆ ಇವರ ಮದುವೆ ನಿಶ್ಚಿತಾರ್ಥವಾಗಿದೆ ಅಂತ ನಿಮಗೆ ಅರ್ಥ ಆಗಿದೆ. ಆದರೆ ಇವತ್ತು ಭಾರತ ಸರ್ಕಾರವು ನನಗೆ ಕ್ರೈಸ್ತ ಮದುವೆ ರಿಜಿಸ್ಟ್ರಾರ್ ಎಂದು ಭಾರತದ ಯಾವುದೇ ಮೂಲೆಯಲ್ಲಿ ಕ್ರೈಸ್ತ ವಿವಾಹ ನಡೆಸಿಕೊಳ್ಳಲಿಕ್ಕೆ ಕೊಟ್ಟಂತ ಅಧಿಕಾರದ ಮೇರೆಗೆ ದೇವರ ಸೇವಕನಾಗಿ ಕೊನೆಯ ಪ್ರಕಟಣೆ ಮಾಡುವನಾಗಿದ್ದೇನೆ. ನಮ್ಮ ಮಧ್ಯದಲ್ಲಿ ಕುಳಿತಿರುವಂಥ ಯವನಸ್ಥರಾದಂಥ ಪುನೀತ್ ಕುಮಾರ್ ಹಾಗೂ ವಸುಧಾಯವರ ವಿವಾಹವು ಕಾನೂನುಬದ್ಧವಾಗಿ ನಡೆಯಲಿಕ್ಕೆ ಯಾವುದಾದ್ರೂ ಅಡಚಣೆಗಳಿದ್ದರೆ ಕೊಂಡಂತ ನೀವು ಈಗಲೇ ಅದನ್ನು ಕ್ಲಿಯರ್ಗೊಳಿಸಬೇಕು. ಇಲ್ಲದಿದ್ದರೆ ನೀವು ಬದುಕಿರುವ ಕಾಲ ಅಥವಾ ಇಬ್ಬರು ಬದುಕಿರುವ ಕಾಲ ಮೌನವಾಗಿರಬೇಕೆಂದು ನಾನು ನಿಮ್ಮನ್ನು ಹೇಳಿಕೊಳ್ಳುವನಾಗಿದ್ದೇನೆ. ನೀವು ಮೌನ ವಹಿಸಿ ನಿಮ್ಮ ಸಮ್ಮತಿಯನ್ನು ತಿಳಿಗೊಳಿಸಿದ್ದಕ್ಕೆ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಮದುವೆ ಕಾರ್ಯಕ್ರಮಕ್ಕಾಗಿ ಉಚಿತ ಪ್ರಾರ್ಥನೆ ಮಾಡುವನಾಗಿದ್ದರೆ ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಮಾಡಿದಂಥ ಮಹೋಪಕಾರಗಳಿಗಾಗಿ ಸ್ತೋತ್ರ. ಮೇಲೆ ಅನ್ವೇಲ್ ಮಾಡಿ ಎಲ್ಲರಿಗೆ. ಎಸ್, ಪುನೀತ್, ನನ್ನ ಎದುರಿಗೆ ನಿಂತಿರುವಂತ ವಸುಧ ನಿಮಗೆ ನಿಶ್ಚಿತಾರ್ಥ ಮಾಡಿ ಅವರ ಕುಟುಂಬದವರು ಕೊಡ್ತೇನೆ ಅಂತ ಹೇಳಿದಂತ ವಸುಧ ಇವರೇನ ಅವರ? ಎಸ್, ವೆರಿ ಗುಡ್, ವೆರಿ ಗುಡ್. ಸ್ತೋತ್ರ. ನಾನು ಹೇಳುವಂತ ಪ್ರಶ್ನೆಗೆ ಎಸ್ ಅಥವಾ ಹೌದು ಇಲ್ಲ ಅಂತ ಉತ್ತರ ಕೊಡಬೇಕು, ಆಯ್ತಾ? ಉಳಿದಿರುವ ನೀವು ವಸುಧ ಎನ್ನುವ ಇವರನ್ನು ಮದುವೆ ಮಾಡಿಕೊಳ್ಳಲು ಯಾರ ಒತ್ತಾಯ ಇಲ್ಲದೆ, ಕುಟುಂಬದವರಾಗಲಿ ತಂದೆ ತಾಯಿಯಾಗಲಿ ಸ್ನೇಹಿತರ ಒತ್ತಾಯ ಇಲ್ಲದೆ ಮನಸ್ಫೂರ್ತಿಯಾಗಿ ವೇದಿಕೆ ಮೇಲೆ ಬಂದಿರುವೆಯಾ? ವಸುಧ ಇವರನ್ನು ಮದುವೆಯಾಗಿ ಬದುಕಿರುವ ಕಾಲವೆಲ್ಲ ಅವರಿಗೆ ಮಾತ್ರ ಗಂಡನಾಗಿ ಇರುವೆನೆಂದು ವಾಗ್ದಾನ ಮಾಡುತ್ತೀಯಾ?
ನೆಕ್ಸ್ಟ್ ವಸುಲ ವಸುಲನ ಎದುರಿಗೆ ನಿಂತಿರುವಂತಹ ಪುನೀತ್ ಕುಮಾರನನ್ನು ಮದುವೆಯಾಗಲು ಸ್ವಂತ ಒತ್ತಾಯ, ಕುಟುಂಬದ ಒತ್ತಾಯ, ತಂದೆ ತಾಯಿ ಅಥವಾ ಸ್ನೇಹಿತರ ಒತ್ತಾಯವಲ್ಲದೆ ಮನಸ್ಫೂರ್ತಿಯಾಗಿ ವೇದಿಕೆ ಮೇಲೆ ಬಂದಿರುವೆಯ? ಪುನೀತ್ ಕುಮಾರ್ ಎಂಬುವರನ್ನು ಮದುವೆಯಾಗಿ ಬಂದಿರುವ ಕಾಲವೆಲ್ಲ ಆತನಿಗೆ ಮಾತ್ರ ಹೆಂಡತಿಯಾಗಿ ಜೀವಿಸುವುದೆಂದು ವಾಗ್ದಾನ ಮಾಡುತ್ತೀರು. ಸೇರಿದಂತ ನಿಮ್ಮೆಲ್ಲರ ಸಮ್ಮತಿ, ದೇವ ಸೇವಕರ ಸಮ್ಮತಿ, ಅವರಿಬ್ಬರ ಸಮ್ಮತಿ ಆಗಿದೆ. ನನಗೆ ಕುಟುಂಬದಿಂದ ತಂದೆ ಅಥವಾ ಪೋಷಕರಿಗೆ ಒಬ್ಬರು ಬಂದು ಅವರು ಸಮ್ಮತಿ ತಿಳಿಸಿ ಹೋದರೆ ಸಾಕು. ಸ್ಟೇಜ್ನಲ್ಲಿ ಇಬ್ಬರ ತಂದೆ ಅಥವಾ ಪೋಷಕರಲ್ಲಿ ಯಾರಾದರೂ ಒಬ್ಬರು ಬಂದು ಅವರ ಸಮ್ಮತಿ ಕೊಡಲಿಕ್ಕೆ ಮೇಲೆ ಬರಬೇಕಾಗಿ ನಿರ್ಧರಿಸಿದರು. ಪುನೀತ್ ಅವರ ಸ್ವಲ್ಪ ಆಚೆ ಆಗುವುದು ಯಾಕೆ ಹೆಸರು ಕೇಳಿದಾಗ ಗೊತ್ತಿರುವಾಗ ಸುಮಾರು ವರ್ಷ ಸರ್ಕಾರದ ನಿಯಮಾವಳಿ ಆಗಿದೆ. ಎಲ್ಲ ದೇವರಿಗೆ ಅವರು ತಮ್ಮ ಹೆಸರು ಹೇಳಬೇಕಾಗಿದೆ. ತಮ್ಮ ಮಗನಾದ ಪುನೀತಕ್ಕಾಗಿ ವಸುಧ ಇವರನ್ನು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಯಾರ ಒತ್ತಾಯ ಇಲ್ಲದೆ ಮನಸ್ಫೂರ್ತಿಯಾಗಿ ಕುಟುಂಬವಾಗಿ ಒಪ್ಪಿಕೊಳ್ತಾ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಈ ಕುಟುಂಬ ಒಪ್ಪಿಕೊಳ್ಳೋದು ಮನೆಯಲ್ಲಿ ಬಹಳ ಪ್ರಾಮುಖ್ಯವಾದ ಸಂಗತಿ. ಸೊಸೆಯಾಗಿ ಮನೆಗೆ ಬಂದ ಮೇಲೆ ಇನ್ನು ಮೇಲೆ ಎಲ್ಲ ಕಾರ್ಯಕ್ರಮ ಮುಕ್ತಾಯ. ಎಲ್ಲ ದೇವಜನರಿಗೆ ಒಪ್ಪಿಕೊಳ್ಳಿದ್ದಾರೆ. ಸೊಸೆಯಾಗಿ ಒಪ್ಪಿಕೊಳ್ಳೋ ಸೊಸೆ ಮನೆಯ ಮಕ್ಕಳಾಗಬೇಕಾದ್ರೆ ಒಂದು ಮ್ಯಾರೇಜ್ ಕೌನ್ಸಿಲಿಂಗ್ ಥೀಸಿಸ್ ನಲ್ಲಿ ಒಂದು 7-8 ವರ್ಷದ ಹಿಂದೆ ನಾವು ಗಂಡ ಸ್ಟಡಿ ಮಾಡ್ತಿರುವಾಗ ಅಲ್ಲಿ ಈ ರೀತಿಯಾಗಿ ಬರೋದಿತ್ತು. ಒಬ್ಬ ಮಗಳು ಸೊಸೆಯಾಗಿ ಮನೆಗೆ ಬಂದ ಮೇಲೆ 13 ತಿಂಗಳಾಗ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಮನೆ 13 ತಿಂಗಳ ನಂತರ ಅವಳು ಸೊಸೆಯಾದ ಮಗಳಾಗಿರ್ತಾರಂತೆ. ನಮ್ಮ ಸಮಸ್ಯೆ ಏನಂದ್ರೆ ಭಾರತೀಯರಿಗೆ 13 ದಿನದ ನಂತರ ಸೊಸೆ ಅತ್ತೆಯವರ ಮಧ್ಯದಲ್ಲಿ ಮಾಡಿದರೆ 14 ತಿಂಗಳಿಗೆ ಅವಳು ಸೊಸೆಯರ ಮಗಳಾಗಿರ್ತಾರೆ. ಖಂಡಿತವಾಗಿ ಸೇವಕರಾಗಿದ್ದ ಕುಟುಂಬ ಹಾಗೆ ಮಾಡುವುದರಿಂದ ನನಗೆ ಆಸೆ ಇದೆ. ದಯವಿಟ್ಟು ನೀವು ನಿಮ್ಮ ಕುಟುಂಬಗಳನ್ನು ಪ್ರಾಯೋಗಿಕ ಮಾಡಿ ನೋಡಿ. ನೀವು ನನ್ನನ್ನು ಕೇಳಬಹುದು ಹಾಗೆ ಮಾಡಿದ್ರೆ ನಮ್ಮ ಸೊಸೆ ಹಾಗೆ ಮಾಡಿದ್ರು. 14 ತಿಂಗಳ ಒಳಗೆ ನಾವು ಯಾವ ವಿಷಯ ಮಾತಾಡಿಲ್ಲ. 15 ತಿಂಗಳು ಕೂತ್ಕೊಂಡು ಚರ್ಚೆ ಮಾಡಿದಾಗ ಕೆಲವು ವಿಷಯಗಳು ನಮ್ಮ ಮಧ್ಯದಲ್ಲಿ ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ದೇವರನ್ನು ಆಶೀರ್ವದಿಸಿ ತಮ್ಮ ಹೆಸರು ಏನಾಗಬೇಕು ತೋರಿಸ್ತಾರೆ. ನಿಮ್ಮ ಅಕ್ಕನಾದಂಥ ವಸುಧಳನ್ನು ಪುನೀತ್ ಕುಮಾರ್ಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಯಾರ ಒತ್ತಾಯ ಇರುತ್ತೆ ಮನಸ್ಫೂರ್ತಿಗೆ ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಅವಳ ಬದಲೇ ಪುನೀತ್ ಕುಮಾರ್ನ ಬದಲೇ ಕೊಡಬೇಕಾಗಿದೆ. ಕ್ರಾಸ್ ಆಗಿ ಸರ್ ಫೇಸ್ ಇದು ಕೈ ಮಾತ್ರ ಜೋಡಿಸೋದಲ್ಲ, 2 ಮನಸ್ಸುಗಳು ಜೋಡಿಸಲ್ಪಟ್ಟಿವೆ. 2 ಕುಟುಂಬಗಳ ಜೋಡಣೆ ಆಗಿದೆ, 2 ಸಭೆಗಳ ಜೋಡಣೆ ಆಗಿದೆ, 2 ಪಟ್ಟಣಗಳ ಜೋಡಣೆ ಆಗಿದೆ. ಇದು ಇವರು ಬರ್ತಿರುವ ಕಾಲ ಹಾಗೆ ಇರಬೇಕಂತ ನನ್ನ ಆಶೆ, ಪ್ರಾರ್ಥನೆ ಆಗಿದೆ. ದಯವಿಟ್ಟು ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರ್ತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸಿದ್ದೇವೆ. ಈ ಸಮಯದಲ್ಲಿ ಪುನೀತ್ ಮತ್ತು ವಸುಧ ಅವರು ಪತಿಪತ್ನಿಯರಾಗಿ ಒಂದಾಗಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ಕುಟುಂಬ ವರ್ಗದವರು ಕೂಡ ಈ ವಿವಾಹಕ್ಕೆ ಸಮ್ಮತಿಯನ್ನು ಅವರು ಕೊಟ್ಟಿದ್ದಾರೆ. ಸ್ವಾಮಿ, ವಿಶೇಷವಾಗಿ ಈ ಕುಟುಂಬ ಅವರು ಬದುಕಿರುವ ಎಲ್ಲ ದಿನಗಳಲ್ಲೂ ದೇವರಿಗೆ ಭಯದಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಯಥಾರ್ಥತ್ವದಿಂದ ಅವರು ಜೀವಿಸಬೇಕಾಗುವ ಹಾಗೆ ಸಹಾಯ ಮಾಡುವ ಮಾತ್ರವಲ್ಲ, ಈ ಕುಟುಂಬವು ಪರಸ್ಪರ ಹೊಂದಾಣಿಕೆ, ಅನ್ಯೋನ್ಯತೆ ಬೆಳೆದುಕೊಳ್ಳಲಿಕ್ಕಾಗುವ ಹಾಗೆ ಸಹಾಯ ಮಾಡಲು ಶ್ರೀ ಮಲೈ
ಬಲಹೀನತೆ ಆ ಪುರುಷನಿಗೆ ಗೊತ್ತಿರುವುದರಿಂದ ಬಲಹೀನತೆಯ ಸಮಯದಲ್ಲಿ ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಜೀವಿಸಲಿಕ್ಕಾಗುವ ಹಾಗೆ ಸಹಾಯ ಮಾಡುವುದು. ಇವರ ಈ ಕುಟುಂಬದ ಅನ್ಯೋನ್ಯವಾದ ಜೀವಿತವು ಪರಲೋಕದಲ್ಲಿರುವ ಕರ್ತನಿಗೆ ಮೆಚ್ಚುಗೆಯಾಗಿಯೂ ಇದು ಶ್ರೇಷ್ಠವಾದ ಕುಟುಂಬ ಎಂಬುದಾಗಿ ಆಶೀರ್ವಾದ ಹೊಂದಿದ ಕುಟುಂಬವಾಗಿಯೂ ಇರಲಿಕ್ಕಾಗುವ ಹಾಗೆ ಸಹಾಯ ಮಾಡುವ ಸ್ವಾಮಿ. ನಿನ್ನ ಮಹಾಕೃಪೆಯಿಂದ ಈ ವಸುಧಾ ಮತ್ತು ಪುನಿ ಇವರನ್ನ ಒಂದು ಮಾಡಲಿಕ್ಕೆ ಕರ್ತನೆ ನೀನು ಮಾತ್ರವೇ ಯೋಗ್ಯನಾಗಿದ್ದೀವಿ. ನಿನ್ನ ಅನುಮತಿ ಸಿಕ್ಕಿದೆ ಎಂಬುದಾಗಿ ನಾವು ಭಾವಿಸುತ್ತೇವೆ. ಹೇಗೋ ನಮ್ಮ ರಕ್ಷಕರು ನಮ್ಮ ಒಡೆಯರು ಇವರನ್ನು ಪತ್ನಿಯರಾಗಿ ನಡೆಸ್ತಾ ಇರ್ತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಬೇಡಿದ್ದೇನೆ ತಂದೆಯೇ. ಆಮೆನ್. ಥ್ಯಾಂಕ್ ಯು ಬ್ರದರ್. ನಾವು ನಮ್ಮ ಸ್ಥಳಗಳಿಗೆ ಹೋಗ್ಬೋದು. ಒಂದು ಸಾರಿ ಕುಟುಂಬದವರು ಕೈ ಜೋಡಿಸಿದರೆ ಕೈ ಜೋಡಿಸಿದ್ರೆ ಇನ್ಮೇಲೆ ನಾವು ಬರೋದೇ ಇಲ್ಲ. ಇದು ಉತ್ತರದಿಂದಾಗುತ್ತೆ. ಬಹಳ ಕುಟುಂಬಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಮಸ್ಯೆಗಳಾಗಿ ಕೈ ಜೋಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಈ ಕಾಲದಲ್ಲಿ. ನಾನು ಹೇಳುವಂತಹ ಪ್ರಮಾಣ ನನಗೆ ಕೂಡ ಸ್ವಲ್ಪ ಸೌಲಭ್ಯ ವಸುಧಾ ಅನ್ನುವ ನಿನ್ನನ್ನು ಈ ಗಳಿಗೆಯಿಂದ ಮರಣವು ನನ್ನನ್ನು ಅಗಲಿಸುವವರೆಗೂ ಅಥವಾ ಕರ್ತನ ಎರಡನೆಯ ವರುಣವರೆಗೂ ದೇವರ ಪವಿತ್ರ ನಿರ್ಣಯದ ಪ್ರಕಾರ ಕೇಳಿನಲ್ಲಿಯೂ ಮೇಲಿನಲ್ಲಿಯೂ ಇದ್ದಾಗಲೂ ಇಲ್ಲದಾಗಲೂ ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ ನಿನ್ನನ್ನೇ ಮಾತ್ರ ಪ್ರೀತಿಸಿ ಕಾಪಾಡುವುದಕ್ಕಾಗಿ ಗೌರವಿಸುವುದಕ್ಕಾಗಿ ಮದುವೆಯ ಹೆಂಡತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಈ ರೀತಿಯಾಗಿ ನಡೆದುಕೊಳ್ಳುವೆಂದು ನೆರೆದು ಬಂದಂತಹ ಸಭೆ, ಸಮಾಜ, ವೇದಿಕೆಯಲ್ಲಿರುವ ದೇವಸೇವಕರು ಅವರಿಗಿಂತ ಮಿಗಿಲಾಗಿ ಪರಲೋಕದಲ್ಲಿರುವ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈ ಗಳಿಗೆಯಿಂದ ಮರಣವು ನಮ್ಮನ್ನು ಅಗಲಿಸುವ ತನಕ ಅನ್ನುವ ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರುವುದರೊಳಗೆ ದೇವರ ಪವಿತ್ರ ನಿರ್ಣಯದ ಪ್ರಕಾರ ಮೇಲಿನಲ್ಲಿಯೂ ಕೀಳಿನಲ್ಲಿಯೂ ಇದ್ದಾಗಲೂ ಇಲ್ಲಾಗಲೂ ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ ಬಡತನದಲ್ಲಿಯೂ ಶ್ರೀಮಂತಿಕೆಯಲ್ಲಿಯೂ ನಿನ್ನನ್ನೇ ಮಾತ್ರ ಪ್ರೀತಿಸಿ ಗೌರವಿಸಿ ಅಧೀನಳಾಗಿ ನಿನಗೆ ಹೆಂಡತಿಯಾಗಿ ಜೀವಿಸುವೆಂದು ನೆರೆದು ಬಂದಂತಹ ಸಭೆ, ಸಮಾಜ, ದೇವಸೇವಕರು ಎಲ್ಲಕ್ಕಿಂತ ಮೇಲಾಗಿ ಪರಲೋಕದಲ್ಲಿರುವ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈ ರೀತಿಯಾಗಿ ನಡೆದುಕೊಳ್ಳಲು
ಇವರಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದಾಗಿದ್ದಾರೆ. ಇವರ ದೇವರ ಆಶೀರ್ವಾದ ಮಾಡಲಿ. ರಿಜಿಸ್ಟರ್ ಸೈನಿಂಗ್ ಆಗ್ತಾ ಇರ್ತದೆ. ಅದರಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ನಡೆಸ್ಕೊಡ್ತಾರೆ. ನನಗೆ ಸ್ಥಳೀಯ ಸಭೆ ಧಾರವಾಡ ಸಭೆಯ ಒಬ್ಬ ಹಿರಿಯರು ಸುಧರ್ಮಳೆಯಿಂದ ಅವರ ತಂದೆ ಪುನೀತ್ ಕುಮಾರ್ ಅವರ ತಂದೆ ಬೇರೆ ಬಂದು ಸುಖೀಸರು ಮಾಡ್ತಾ ಇದ್ದಾರೆ. ಅವರಿಗೆ ವಿವಾಹ ಸರ್ಟಿಫಿಕೇಟ್ ಕೊಡುವಂತವರಾಗಿದ್ದಾರೆ. ಇದು ಸರ್ಕಾರದ ನಿಯಮಾವಳಿ ಪ್ರಕಾರ 1897 ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಸಿ ಅಮೆಂಡ್ಮೆಂಟ್ 1961 ಬಿ ಕರ್ನಾಟಕ ಸ್ಟೇಟ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಇವರಿಬ್ಬರನ್ನು ಒಂದುಗೂಡಿಸುವಂತಹ ಕಾರ್ಯಕ್ರಮ ಸರ್ಕಾರದ ಕೊಟ್ಟಂತಹ ಅಧಿಕಾರದ ಮೇಲೆ ಯಾರಾದರೂ ಇವರನ್ನು ಅಗಲಿಸುವಂತ ಕಾರ್ಯಕ್ಕೆ ಕೈ ಹಾಕುವುದಾದ್ರೆ ಅವರು ಶಾಪಗ್ರಸ್ತರಾಗುತ್ತಾರೆ ಅಂತ ದೇವರ ವಾಕ್ಯ ಬರ್ತದೆ. ಹಾಗಾದ್ರೆ ನಾವು ಮಾಡಬೇಕಾದದ್ದು ಏನು? ಬಂದಂತ ನೀವು 100 ಜನರು ಮನೆಗೆ ಹೋಗಿ ಇವರಿಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಏನಂತ, ಕರ್ತನೇ ಇವರನ್ನು ಆಶೀರ್ವಾದ ಮಾಡು, ಇವರಿಗೆ ಸಂತಾನ ಪ್ರಾಪ್ತಿ ಆಗಲಿ, ಇವರ ಕುಟುಂಬಕ್ಕೆ ನೆಮ್ಮದಿ ಸುಖ ಶಾಂತಿ ಎಂದಿಗೂ ಇರಲಿ ಅಂತ ನಿಮ್ಮ ಒಂದು ಪ್ರಾರ್ಥನೆ ನಮಗೆ ಸಾಕು ಅಷ್ಟೇ. ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡಿ ದೇವ ಸೇವಕರಿಗೆ ಒಪ್ಪಿಸಿಕೊಡ್ತೇನೆ. ಕಣ್ಣು ಮುಚ್ಚಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಅವರ ಮಕ್ಕಳಾದಂತ ಪುನೀತ್ ಕುಮಾರ್ ಹಾಗೂ ವಸುಧಾಯವರ ವಿವಾಹವನ್ನು ನೀನೇ ನೆರವೇರಿಸಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಿದ್ದೇವೆ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಇವರಿಬ್ಬರ ಕುಟುಂಬ ಸಹಾಯ ಮಾಡು, ಸೇವೆಯಲ್ಲಿ ಇವರನ್ನು ಅಧಿಕವಾಗಿ ಉಪಯೋಗಿಸಬೇಕಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡಿದ್ದೇವೆ ತಂದೆಯೇ, ಆಮೆನ್. ಥ್ಯಾಂಕ್ ದೇವರ ಕೃಪೆಯಿಂದ ಸಹಾಯದಿಂದ ರಾಜ್ಯವಾಗಿ ನಾನು ನಂಬಿದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಕರೆಯಿಂದ ಗೌರವಿಸಿ ಈ ಮದುವೆಯ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ನನ್ನ ಪ್ರೀತಿಯ ಬಂಧುಗಳು, ಸ್ನೇಹಿತರು ಮತ್ತು ಅಪಾರವಾದಂಥ ಸಭೆಯ ದೇವಜನರು, ಹಾಗೆ ವೇದಿಕೆಯಲ್ಲಿರುವಂಥ ನನ್ನ ದೊಡ್ಡ ಹಿರಿಯ ಸೇವಕರು ಎಲ್ಲರೂ ನಿಮಗೋಸ್ಕರವಾಗಿ ಸಿದ್ಧ ಮಾಡಿರುವಂಥ ಭೋಜನ ಮಧ್ಯಾಹ್ನದ ಆಹಾರವನ್ನು ಸವಿದು ನೀವು ತೃಪ್ತರಾಗಿ ಮದುಮಕ್ಕಳನ್ನು ಹರಸಿ ಇಲ್ಲಿಂದ ನೀವು ಹೋಗಬೇಕೆಂಬುದಾಗಿ ನಾನು ವಿನಂತಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಎಲ್ಲ ಒಂದು ವಸ್ತುವಾರಿಯನ್ನು ವಹಿಸಿಕೊಂಡು ಉತ್ತಮವಾದ ರೀತಿಯ ನಿರ್ವಹಣೆ ಮಾಡಿದಂಥ ನಮ್ಮ ಆತ್ಮೀಯ ಸಹೋದರರು ಮತ್ತು ಜೊತೆ ಸೇವಕರಾದಂಥ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಅವರು ಹೃದಯದಿಂದ ಹತ್ತಿರವಾಗಿರುವಂಥ ನಮ್ಮ ಆತ್ಮೀಯ ಸಹೋದರರು ಅವರು ಸಹ ನಮ್ಮ ಕರೆಯನ್ನು ಮಾಡಿಸಿ ವೇದ ಭಾಗವನ್ನು ದೇವವಾಕ್ಯವನ್ನು
ನಡೆಸಿಕೊಟ್ಟಿದ್ದಾರೆ. ಅವರ ಕುಟುಂಬದೊಟ್ಟಿಗೆ ಅವರ ಪತ್ನಿಯೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಕರ್ತನವರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಅವರಿಗೂ ಸಹ ಕರ್ತನ ಹೆಸರಿನಲ್ಲಿ ನಾವು ವಂದಿಸುತ್ತೇವೆ. ಅದೇ ರೀತಿ ನನ್ನ ದೊಡ್ಡ ಸೇವಕರಾದಂಥ ಹೆರಾಲ್ಡ್ ಮೊಂತೇರೊ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಒಂದು ಈ ವಿವಾಹ ಕಾರ್ಯವು ನಡೆಯುವುದಕ್ಕೆ ಕಾನೂನು ಬದ್ಧವಾಗಿ ಅದನ್ನು ನೆರವೇರಿಸುವುದಕ್ಕಾಗಿ ಒಪ್ಪಿಕೊಂಡಂಥ ನಮ್ಮ ಜೊತೆ ಸೇವಕರಾಗಿರುವಂಥ ಬೆಳಗಾವಿಯಿಂದ ಬಂದಿರುವಂಥ ಸಹೋದರಾದಂಥ SK ಜೈಕಬ್ ಅವರನ್ನು ನಮ್ಮ ಕರ್ತನ ಹೆಸರಿನಲ್ಲಿ ನಿಮ್ಮೆಲ್ಲರ ಪರವಾಗಿ ವಂದಿಸುತ್ತೇವೆ. ಅದೇ ರೀತಿ ನಮ್ಮ ಜೊತೆ ಸೇವಕರಾಗಿರುವಂಥ ಮ್ಯಾಥ್ಯೂ ಅಬ್ದುಲ್ ಅವರು ಸಹ ದೇವರ ಸೇವಕರಾಗಿದ್ದಾರೆ. ಅವರು ಸಹ ನಮ್ಮ ಕರೆಯನ್ನು ಮಾನಿಸಿ ಅವರು ಈ ವಿವಾಹ ಕಾರ್ಯಕ್ಕೆ ಬಂದು ವಿವಾಹ ಕಾರ್ಯದಲ್ಲಿ ಭಾಗಿಯಾಗಿ ಮದುಮಕ್ಕಳನ್ನು ಆಶೀರ್ವದಿಸಲಿಕ್ಕಾಗಿ ಕರ್ತನಲ್ಲಿ ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತೇನೆ. ಅದೇ ರೀತಿಯಲ್ಲಿ ಗೌರವ ಸಭೆಯ ಹಿರಿಯರಾಗಿರುವಂಥ AM ರಾಜಗೋಪಾಲಣ್ಣವರು ಸಹ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಸಹ ಮತ್ತು ಸಭಿಕರನ್ನು ಸಹ ಕರ್ತನ ದೇಶದ ಸಮಸ್ಯೆಯಲ್ಲಿ ನಾನು ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ವಂದಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಧಾರವಾಡ ಸಭೆಯ ಹಿರಿಯರಾಗಿರುವಂಥ SS ಸಾಮ್ಯುಯಲ್ ಅಂಟಿ ಅವರನ್ನು ಸಹ ನಾನು ಕರ್ತನ ಹೆಸರಿನಲ್ಲಿ ವಂದಿಸ್ತೇನೆ. ಯಾಕೆಂದರೆ ಈ ಮದುವೆ ಕಾರ್ಯಕ್ಕೆ ನಾವು ಸಿದ್ಧಪಡಿಸುವಂಥ ಎಲ್ಲ ಆ ಒಂದು ಆಮಂತ್ರಣ ಪತ್ರಿಕೆ ಎಲ್ಲವೂ ಉನ್ನತ ಸ್ಪೆಲ್ಲಿಂಗ್ ಸಹ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ಕಂಡುಹಿಡಿದು ಅದನ್ನು ತಿದ್ದುಪಡಿ ಮಾಡಿ ಉತ್ತಮವಾದ ರೀತಿಯಲ್ಲಿ ಟ್ರೀಟ್ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವರಿಗೂ ಮತ್ತು ನಮ್ಮ ಈ ಒಂದು ವಿವಾಹ ಕಾರ್ಯಕ್ಕೆ ಅವರು ನಮ್ಮ 28 ವರ್ಷ ಮುಗಿದಿದೆ. ಅವರಿಗೆ ಈ ಪ್ರಾಯದಲ್ಲೂ ಸಹ ಒಟ್ಟಿಗೆ ಸಿಗುವ ಪ್ರಯತ್ನ ಮಾಡಿ ಈ ವಿವಾಹದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಸಹ ಕರ್ತನ ದೇಶದ ಸದಸ್ಯರಲ್ಲಿ ನಾನು ಪ್ರೀತಿಯಿಂದ ವಂದಿಸುತ್ತೇನೆ. ಹಾಗೆ ವಧುವಿನ ಕಡೆಯಿಂದ ಮತ್ತು ಹೆಣ್ಣಿನ ಕಡೆಯಿಂದ ಬಂದಂಥ ಎಲ್ಲ ಪ್ರೇರಣೆಯನ್ನು ನಾನು ಪ್ರೀತಿಯಿಂದ ವಂದಿಸುತ್ತೇನೆ. ನೀವೆಲ್ಲ ಪ್ರೀತಿಯಿಂದ ಒಂದು ಸಹಕಾರ ಕೊಟ್ಟದಕ್ಕಾಗಿ ಕರ್ತನ ಹೆಸರಿನಲ್ಲಿ ನಿಮ್ಮ ಪ್ರೀತಿಯಿಂದ ನಾನು ವಂದಿಸಲಾಗಿದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮಗೆ ಬಹಳ ಸುಂದರವಾದಂಥ ಅರ್ಥಗರ್ಭಿತವಾದಂಥ ಆತ್ಮೀಯ ಸಂಗೀತಗಳನ್ನು ಹಾಡುವುದಕ್ಕಾಗಿ ಹುಬ್ಬಳ್ಳಿಯಿಂದ ತಂದಂಥ ನಮ್ಮ ಪ್ರೀತಿಯ ಸಹೋದರಿದ್ದಾರೆ. ವಿಶೇಷವಾಗಿ ಜಾನ್, ಅದೇ ರೀತಿಯಲ್ಲಿ ಜಸ್ಸಿ ಸಹೋದರಿದ್ದಾರೆ, ರಾಜು ಅವರಿದ್ದಾರೆ, ಇನ್ನೊಬ್ಬರು ರಾಜರಿದ್ದಾರೆ. ಇವರನ್ನು ನಾನು ಪ್ರೀತಿಯಿಂದ ನಾನು ವಂದಿಸುವಂತನಾಗಿದ್ದೇನೆ. ಕರ್ತನ ಹೆಸರಿನಲ್ಲಿ ಎಲ್ಲರೂ ಈ ರೀತಿಯಲ್ಲಿ ವಂದಿಸುತ್ತಾ ನನ್ನ ಬಾಧ್ಯತೆಯನ್ನು ಸಹ ಇದ್ದಾರೆ, ಹೊರಗಡೆ ಇದ್ದಾರೆ. ಅವರು ಉತ್ತಮವಾದಂಥ ಹುದ್ದೆಗಳನ್ನು ಅವರು ನಿರ್ವಹಿಸಿ ಈಗ ರಿಟೈರ್ಮೆಂಟ್ ಆಗಿದ್ದಾರೆ. ಅವರು ಸಹ ವಿವಾಹಕ್ಕೆ ಕರೆದಾಗ ಅವರ ಪ್ರೀತಿಯಿಂದ ಬಂದಿದ್ದಾರೆ. ಅವರು ಕೂತ್ಕೊಳ್ಳಿಕ್ಕೆ ಸಹ ಇಲ್ಲ ಹೊರಗಿದ್ದಾರೆ. ಅವರನ್ನು ಸಹ ನಾನು ಕರ್ತನ ಹೆಸರಿನಲ್ಲಿ ಪ್ರೀತಿಯಿಂದ ನಾನು ವಂದಿಸುವಂತನಾಗಿದ್ದೇನೆ. ದೇವರ ನಾಮಕ್ಕೆ ಮಾಡುವಂತಾಗಲಿ. ದೇವರನ್ನು ಆಶೀರ್ವದಿಸಿ ದಯಮಾಡಿ ಎಲ್ಲರೂ ಊಟ ಮಾಡಿ ನೀವು ಮದುಮಕ್ಕಳ ಜೊತೆಯಲ್ಲಿ ಅವರನ್ನು ಮಾತಾಡಿಸಿ ನೀವು ಹೋಗಬೇಕೆಂಬುದಾಗಿ ಹಾರಿಸಿ ಹೋಗಬೇಕೆಂಬುದಾಗಿ ಕರ್ತನ ಹೆಸರಿನಲ್ಲಿ ನಾನು ಪ್ರೀತಿಯನ್ನು ವಂದಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು. ನಾವು ಈ ವಿವಾಹದ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಸಮಯ ನೋಡಿ 12:30. ನಾನು ಅನೇಕ ಮದುವೆಗಳಿಗೆ ಹೋದಾಗ 12:30 ಮದುವೆ ಸ್ಟಾರ್ಟ್ ಆಗಿದೆ. 10 ಗಂಟೆ ಅಂತ ಹೇಳ್ತಾರೆ, 12:30. ಈಗ ವಿವಾಹವು ಮುಕ್ತಾಯವಾಗಿ ನಿಮ್ಮ ಮಧ್ಯದಲ್ಲಿ ವಧು ವರ ಇಬ್ಬರು ನಡೆದು ಹೋಗುವುದು. ಅದಕ್ಕಿಂತ ಮುಂಚೆ ನಾನು ಕೊನೆಯ ಪ್ರಾರ್ಥನೆ ಮತ್ತು ಅಂತ್ಯಾಶೀರ್ವಾದ ದೇವರ ಸೇವಕರು ದೋಸ್ತಿಯವರು ಮಾಡುತ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಗುಪ್ತವಾಗಿರುವಂಥ ವಿಷಯ ಮುಂದೆ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅನುಕೂಲವಾದ ನನ್ನನ್ನು ದೇವರ ಸೇವಕರು ಸಹೋದರಾದ ಸೈಲಸ್ ಅವರು ಆಹ್ವಾನಿಸಿದರು. ನಾನು ಒಬ್ಬ ಮಾಜಿ ಸೈನಿಕನಾಗಿದ್ದೇನೆ. ಈ ವಿವಾಹವನ್ನು ನಡೆಸಿಕೊಟ್ಟವರು ಅವರು ಸಹ ಮಾಜಿ ಸೈನಿಕರಾಗಿದ್ದಾರೆ. ಈ ವಿವಾಹದಲ್ಲಿ ಸಂದೇಶ ಕೊಟ್ಟವರು ಸಹ ಮಾಜಿ ಸೈನಿಕರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಮೂವರು ಸಹ ಇವತ್ತು ಕರ್ತನ ಸೈನ್ಯದಲ್ಲಿದ್ದು ಕರ್ತನನ್ನು ಮೈಪಡಿಸಲಿಕ್ಕೆ ಕರ್ತನು ಕೃತಜ್ಞರಾಗಿದ್ದಾರೆ. ಯಾವ ರೀತಿಯಾಗಿ ಅವರು ನಮ್ಮನ್ನು ಗುರುತಿಸಿ ಆಹ್ವಾನಿಸಿದರೆ ಗೊತ್ತಿಲ್ಲ. ಆದರೆ ಇದೊಂದು ಅದ್ಭುತ. ಈ ಒಂದು ವಿವಾಹ ಕರ್ತನ ಪ್ರಸನ್ನತೆಯಲ್ಲಿ ನಡೆಯಿತು.
ದೇವರ ಸೇವಕರಾದ ಜೋಸ್ಪತಿ ಅವರು ಕೊನೆಯ ಪ್ರಾರ್ಥನೆ ಅನುಸರಿಸುವುದರೊಂದಿಗೆ ಗೊತ್ತಾಗಿದೆ. ಕೊನೆಯ ಪ್ರಾರ್ಥನೆಯನ್ನು ಅನುಸರಿಸುವುದಕ್ಕಾಗಿ ಸ್ವಾಮಿ ಇದು ಮುಂದಾಗಿರುವವರೆಗೂ ನಿನ್ನ ವಿಶೇಷವಾದ ಸಾನ್ನಿಧ್ಯ ಸಂರಕ್ಷಣೆಯನ್ನು ಅನುಭವಿಸುವುದಕ್ಕೆ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೂ ಸ್ವಾಮಿ ವಿಶೇಷವಾಗಿ ಮಕ್ಕಳಾಗುವಂತಹ ಪುನೀತ್ಮೋತ್ಸವ ಇವರ ವಿವಾಹ ಕಾರ್ಯವು ಮಹಿಳೆಯಾದ ದೇವರಿಗೆ ಯೋಗ್ಯವಾದ ನಡೆಯುವಂತೆ ನೀನು ಅವಕಾಶವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಈ ಸೇವೆಯಲ್ಲಿ ಪಾಲ್ಗೊಳಿಸುವ ದೇವರ ಕೈಗೆ ಅವರನ್ನ ಒಂದು ಮಾತು ಕೂಡಿಸಿದ್ದಕ್ಕಾಗಿ ನಾವು ನಂಬುತ್ತೇವೆ ಸ್ವಾಮಿ. ಮತ್ತೊಮ್ಮೆ ಅವರನ್ನು ಕೈಗಳಿಗೆ ಒಪ್ಪಿಸಿಕೊಂಡಿದ್ದೇವೆ. ಇವತ್ತು ಅನೇಕರು ದೇವರ ಕೃತ್ಯವನ್ನು ಕಂಡುಕೊಳ್ಳುವುದಕ್ಕೂ ನಿನ್ನ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡಿದ್ದೇವೆ. ಎಲ್ಲ ಕುಟುಂಬಗಳನ್ನು ಅವರು ಹೋಗುತ್ತಿರುವ ಸಭೆಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಭಗವಂತರಿಗೆ ಎಲ್ಲರೂ ನಾವು ಮಹಿಳೆಯಾಗಿ ನೀನು ಉಪಯೋಗಿಸುತ್ತಾ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಈಗಲೂ ಮತ್ತು ಸ್ತೋತ್ರ ಸ್ವಾಮಿ. ವಿಶೇಷವಾದ ನಾವು ರೂಪಿಸುತ್ತೇವೆ. ವಿಶೇಷವಾದ ವಿದ್ಯೆ ಈಗಲೂ ಆಯ್ತಾಗಿ ಹೊಸ ಕುಟುಂಬ ಜೀವಿತಕ್ಕೆ ಪ್ರವೇಶಿಸುವಂತಹ ಪುನೀತ್ ಮಗುವಸ್ತ ಇವರನ್ನು ಹಸ್ತಗಿಟ್ಟಿದ್ದೇವೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಐಕ್ಯತೆಯು ನಮ್ಮೆಲ್ಲರ ಸಂಗಡ ವಿಶೇಷವಾದ ಒಂದು ಕುಟುಂಬ ಜೀವಿತಕ್ಕೆ ಪ್ರವೇಶಿಸಿರುವಂತಹ ಈ ಪ್ರಿಯ ಮಕ್ಕಳ ಜೊತೆಯಲ್ಲೂ ಇಂದಿನಿಂದ ಸದಾಕಾಲ ಒಟ್ಟಿರುತ್ತೇವೆ. ಆಮೇಲೆ ಮದುವೆ ಎಂದರೆ ಸಂಭ್ರಮ, ತಳಿರು ತೋರಣ ಚಪ್ಪರ ಡಿಂಡಿಮಾ. ಮದುವೆ ಎಂದರೆ ಸಂಭ್ರಮ, ಬಂಧು ಬಳಗ ನೆರೆಯೋ ಡಿಂಡಿಮಾ. ಒಂದೇ ಓಡಾಟ ಸುಮ್ಮನೆ ಹಾರಾಟ, ಹೊಸ ಬಟ್ಟೆಲಿ ವೈಯಾರ ತುಳುಕಾಡಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ. ಒಂದೇ ಹುಡುಕಾಟ ಸುಮ್ಮನೆ ಎಳೆದಾಟ, ಸಣ್ಣ ಕೆಲಸಕ್ಕೆ ನೂರಾರು ತಲವಾಡಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ. ಮದುವೆ ಎಂದರೆ ಸಂಭ್ರಮ, ಚುಮುಕಿ ಸರಗಳ ಥಳಥಳ ಡಿಂಡಿಮಾ. ಮದುವೆ ಎಂದರೆ ಸಂಭ್ರಮ, ಬಂಧು ಬಳಗ ನೆರೆಯೋ ಡಿಂಡಿಮಾ. ವಯಸ್ಸಿಗೆ ಬಂದ ಹುಡುಗಿ ತಾ ಮೆಚ್ಚೋ ಹುಡುಗ ಯಾರು ಅಂತ ನೋಡು, ಹುಡುಕಾಡು ಮಧುರಂಗ. ಬಯಸಿದ ಮನೆ ಸಿಗದೆ ತಾ ಸೇರಿದ ಮನೆಯ ಪ್ರಿಯತೆ ಮನವ ತೆರೆಯು, ಕಹಿ ಮರೆಯು ರಸರಂಗ. ಸಖಿ ಸುಖ ಸುಖ ಸವಿ, ಒಂದೇ ಕೂಗಾಟ ಸುಮ್ಮನೆ ಚೀರಾಟ, 10 ಒಲೆ ಮೇಲೆ 16 ನಳಪಾಕದ ನಮ್ಮ ದಿವಿನಾದ ದೇಸಿ ಹಬ್ಬ. ಒಂದೇ ಚೆಲ್ಲಾಟ ಒಂದೇ ತೂರಾಟ, 100 ಶಾಸ್ತ್ರಗಳ
ಮದುವೆ ಎಂದರೆ ಸಂಭ್ರಮ, ಬಂಧು ಬಳಗ ನೆರೆಯೋ ಡಿಂಡಿಮಾ. ಎಲ್ಲರ ಮೈಯ ಮೇಲೂ ಹೊಸ ಬಟ್ಟೆ ಇರಲಿ ಅನ್ನೋದೇ ಪ್ರತಿ ಮನೆಯ ಮದುವೆಯ ಮಹದಾಸೆ. ಊರೇ ಬಂದು ಉಂಡು ಮನಸಾರೆ ಹರಸಲಿ ಅನ್ನೋದೇ ಈ ನಾಡ ಮದುವೆಯ ಎದೆಯಾಸೆ. ಸರಿ ಸುಖ ಸುಖ ಸರಿ ಒಂದೇ ರಂಪಾಟ ಒಂದೇ ಮುದ್ದಾಟ ಪುಟ್ಟ ಪುಟಾಣಿ ಸೈನ್ಯಾನಿ ಜಮಾಯಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ. ಒಂದೇ ಹೂದಾಟ ಒಂದೇ ಬಡಿದಾಟ ನಾಡಿನಾದಗಳ ಸ್ವರವೇಳ ವಿಜೃಂಭಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ. ಮದುವೆ ಎಂದರೆ ಸಂಭ್ರಮ, ಕಿರಿಸು ಮುರಿಸು ಮುನಿಸಿನ ಡಿಂಡಿಮಾ.